ಹುಲಿ ದಿನ ಅಂತ ಹೇಗೆ ಬಂತು, ಅದನ್ನು ಹೇಗೆ ಆಚರಿಸ್ತಾರೆ, ಏನು ಕಾರಣ ಇದೆ ಅನ್ನೋದು? ಆ ದಿವಸ ಅದರ ಬಗ್ಗೆ ಜನರು ಯೋಚನೆ ಮಾಡಲಿ ಅಂತ ಒಂದು ಚುಚ್ಚಿದ ಹಾಗೆ ಅಷ್ಟೇ. ಜಾಗತಿಕ ನೆಲೆಯಲ್ಲಿ ಹೇಗಿದೆ ಸರ್ ಹುಲಿ ಸಂರಕ್ಷಣೆ? ಈ ಪೂರ್ತಿ ಪ್ರದೇಶದಲ್ಲಿ 30 ದೇಶಗಳಲ್ಲಿ ಹುಲಿ ಇತ್ತು. ಇವತ್ತು 10 ದೇಶಗಳಲ್ಲಿ ಉಳಿದಿದೆ. ಎಪ್ಪತ್ತರ ದಶಕ ಮತ್ತು 80ರ ದಶಕ ಬಹಳ ಮಹತ್ವ ಅರಣ್ಯ ಸಂರಕ್ಷಣೆಗೆ ಮತ್ತು ವನ್ಯಜೀವಿ ಕಾಯ್ದೆಯನ್ನೆಲ್ಲ ತೊಗೊಂಬಂದು ಹುಲಿಯನ್ನು ಉಳಿಸಬೇಕು ಅನ್ನುವ ಕಾಳಜಿ ಶುರುವಾದದ್ದು 1960ರ ದಶಕದಲ್ಲಿ. 65ನೇ ಇಸವಿವರೆಗೆ ಒಂದು ಹುಲಿ ಬೇಟೆ ಆಡಿದರೆ ನಿಮಗೆ ಅದು DC ₹100 ಇನಾಮ್ ಕೊಡ್ತಿದ್ರು. ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ಜುಲೈ 29 ಹುಲಿ ದಿನಾಚರಣೆ. ಜಾಗತಿಕವಾಗಿ ಹುಲಿಗೆ ತನ್ನದೇ ಆದ ಮಹತ್ವ ಇದೆ. ಅದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತಲೂ ಸಹ ಕರೀತಾರೆ. ಒಂದು ಅರಣ್ಯ ಸುಸ್ಥಿರವಾಗಿರಬೇಕು ಅಂದರೆ ಹೆಚ್ಚಿನ ಅರಣ್ಯದ ಮಹತ್ವ ಹುಲಿ ಹಿಂದೆ ಅಡಗಿದೆ. ಅದಲ್ಲದೆ ಸಣ್ಣ ಸಣ್ಣ ಬೇರೆ ಬೇರೆ ಎಲ್ಲ ರೀತಿಯ ಜೀವ ವೈವಿಧ್ಯದ ತಾಣಬಹುದು. ಆದರೆ ಹುಲಿಗೆ ಉನ್ನತವಾದಂಥ ಸ್ಥಾನ ಅಂತ ಇರೋವಂಥದ್ದು. ಹುಲಿಗಳ ಬಗ್ಗೆ ಕುತೂಹಲ ಜನರಲ್ಲಿ ಇರುವಂತಹ ಕುತೂಹಲವನ್ನು ತಣಿಸುವ ಪ್ರಯತ್ನ ಸಂಶೋಧನೆ ಮೂಲಕ ಹಲವು ತಜ್ಞರಿಂದ ಆಗಿದೆ. ಅದರಲ್ಲಿ ನಮ್ಮ ಕನ್ನಡಿಗರೇ ಆಗಿರುವಂತಹ ಉಲ್ಲಾಸ್ ಕಾರಂತ್ ಅವರು ಹೆಸರು ಪ್ರಮುಖವಾದ್ದು. ಅವರು ಜಾಗತಿಕ ನೆಲೆಯಲ್ಲಿ ಹುಲಿ ಸಂರಕ್ಷಣೆ ಮತ್ತು ಹುಲಿ ಸಂಶೋಧನೆ ವಿಚಾರದಲ್ಲಿ ಸುಮಾರು 6 ದಶಕಕ್ಕೂ ಹೆಚ್ಚು ಕಾಲ ಕೆಲಸ ಮಾಡಿರುವಂಥವ್ರು. ಅವರು ಇಂದು ನಮ್ಮ ಪ್ರಜಾವಾಣಿಯ ಪಾಡ್ಕಾಸ್ಟ್ನಲ್ಲಿ ನಮ್ಮೊಂದಿಗೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರ್, ಹುಲಿ ಮತ್ತು ಹುಲಿ ದಿನ ಅಂತ ಬಂದಾಗ ಹೇಗೆ ಅದನ್ನು ನೀವು ನೋಡ್ತೀರಿ ಸರ್? ನಾವು ಹೇಗೆ ನೋಡಬೇಕಂದ್ರೆ, ಇದು ಹುಲಿ ಅಂದ ಕೂಡಲೇ ಅದು ಹುಲಿಯ ಒಂದು ಪ್ರಾಣಿಯ ಸಂರಕ್ಷಣೆ ಅಂತ ನೋಡೋದು ತಪ್ಪು. ಆ ಒಂದು ಹುಲಿ ಬದುಕಬೇಕಾದ್ರೆ ಅದಕ್ಕೆ ಬಲಿ ಪ್ರಾಣಿಗಳು ಬೇಕು. ಆ ಬಲಿ ಪ್ರಾಣಿಗಳು ಬದುಕಬೇಕಾದ್ರೆ ಅದಕ್ಕೆ ಬೇಕಾದ ವಿಭಿನ್ನ ಆವಾಸಗಳು ಬೇಕು. ಅವುಗಳನ್ನು ಸಪೋರ್ಟ್ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ವೆಜಿಟೇಷನ್ ಬೇಕು. ಹಾಗಾಗಿ ಹುಲಿ ಸಂರಕ್ಷಣೆ ಅಥವಾ ಒಂದು ಹುಲಿ ಸಮೂಹದ ಸಂರಕ್ಷಣೆ ಅಂದರೆ ವಿಶಾಲವಾದ ನೈಸರ್ಗಿಕ ಪರಿಸರ, ನಾವು ಮಾರ್ಪಾಡು ಮಾಡದ ಪರಿಸರದ ಒಂದು ಮಾದರಿಯನ್ನು ನಾವು ಉಳಿಸಿಕೊಳ್ಳೋ ಪ್ರಯತ್ನಕ್ಕೆ ಹುಲಿ ಅನ್ನೊಂದು ಈಗ ನ್ಯಾಷನಲ್ ಫ್ಲ್ಯಾಗ್ ಇದ್ದ ಹಾಗೆ ಅದೊಂದು ಫ್ಲ್ಯಾಗ್ಶಿಪ್ ಸ್ಪೀಶೀಸ್ ಅಂತ ಉಪಯೋಗಿಸ್ತೇವೆ. ಈಗ ಹಿಮಾಲಯದಲ್ಲಿ ಪ್ರದೇಶದಲ್ಲಿ ಆ ಕೆಲಸ ಮಾಡಬೇಕಾದ್ರೆ ಹಿಮಚಿರತೆ ಸ್ನೋ ಲೆಪರ್ಡ್ನ ಯೂಸ್ ಮಾಡ್ತೇವೆ. ಇನ್ನೊಂದು ಕಡೆ ಸಮುದ್ರಕ್ಕೆ ಇದನ್ನು ಬ್ಲೂ ವೇಲನ್ನು ಉಪಯೋಗಿಸ್ತೇವೆ. ಹಾಗೆ ಹುಲಿ ಒಂದು ಸಂಕೇತ. ಇದರ ಪ್ರಯತ್ನ ಏನಂದರೆ, ನಾವು ಈ ಮನುಷ್ಯ ಮಾರ್ಪಾಡು ಮಾಡೋದು ಜಗತ್ತಿನಲ್ಲಿ ಒಂದಿಷ್ಟಾದರೂ ಮೂಲ ರೂಪದಲ್ಲಿ ಯಾವ ರೀತಿ ಇದ್ದವು, ನೈಜ ಪರಿಸರ ಇತ್ತು, ಪ್ರಾಣಿಗಳು ಆ ಸಂಬಂಧಗಳು ಹೇಗಿತ್ತು ಅಂತ ಉಳಿಸೋದು. ಅದಕ್ಕೆ ಹುಲಿಯನ್ನು ನಾವೊಂದು ಫ್ಲ್ಯಾಗ್ಶಿಪ್ ಆಗಿ ಉಪಯೋಗಿಸ್ತೇವೆ. ಹುಲಿ ಅಂದರೆ ಈಗ ಕೆಲವರು ಕೇಳ್ತಾರೆ, ಹಾಗಾದರೆ ಒಂದು ಎರೆಹುಳವನ್ನು ಉಳಿಸ್ಬೇಕಾದ್ರೆ ಯಾಕೆ ನೀವು ಅದಕ್ಕೆ ಪ್ರಾಮುಖ್ಯ ಕೊಡೋದಿಲ್ಲ? ನೀವು 500 ಚದರ ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ ಹುಲಿ ಸಂರಕ್ಷಣೆ ಮಾಡಿದ ಅದರಲ್ಲಿ ಏನೆಲ್ಲ ಬೇರೆ ಅದರೊಟ್ಟಿಗೆ ಆಟೋಮ್ಯಾಟಿಕ್ ಆಗಿ ಸಂರಕ್ಷಣೆ ಮಾಡಿ, ನಮ್ಮ ಸಾಂಸ್ಕೃತಿಕವಾಗಿ ಜನರಲ್ಲಿ ಆಸಕ್ತಿ ಇರುವ ಸ್ಪೀಶೀಸ್ ಇದ್ದಲ್ಲಿ ಹುಲಿ ಇರ್ಬೋದು, ಆನೆ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಚೈನಾದಲ್ಲಿ ಪಾಂಡ ಇರ್ಬೋದು, ಜನರಿಗೆ ಆಸಕ್ತಿ ಬೇಕು. ಯಾಕಂದರೆ ಕೊನೆ ಕೆಲಸ ಮಾಡಬೇಕಾದವರು ಜನರು. ಅದರಿಂದಾಗಿ ನಾವು ಹುಲಿಯನ್ನು ಒಂದು ಸಿಂಬಲ್ ಆಗಿ ಉಪಯೋಗಿಸ್ತೇವೆ. ಈ ಅಂದರೆ ಹುಲಿಯ ಮಹತ್ವ ಎಷ್ಟಿದೆ ಸರ್? ಜಾಗತಿಕ ನೆಲೆಯಲ್ಲಿರ್ಬೋದು, ಭಾರತದ ಇದರಲ್ಲಿ ಅರಣ್ಯದ ವಿಚಾರ ಬಂದಾಗ ಹುಲಿ ನೋಡಿ, ಈಗ ಈ ದೊಡ್ಡ ಜಾತಿಯ ಮಾರ್ಜಾಲಗಳು ಆವಿಷ್ಕಾರದೆಲ್ಲ 2-3 ಮಿಲಿಯನ್ ವರ್ಷಗಳ ಹಿಂದೆ. ಅದರಲ್ಲಿ ಏಷ್ಯಾ ಖಂಡದಲ್ಲಿ ಆವಿಷ್ಕಾರವಾದ ದೊಡ್ಡ ಮಾರ್ಜಾಲ ಹುಲಿ ಸುಮಾರು ಈಗ ಸೆಂಟ್ರಲ್ ಚೈನಾ ಏರಿಯಾದಲ್ಲಿ 2 ಮಿಲಿಯನ್ ವರ್ಷಗಳ 20 ಲಕ್ಷ ವರ್ಷಗಳ ಹಿಂದೆ. ಆಫ್ರಿಕಾ ಖಂಡದಲ್ಲಿ ಸಿಂಹ ಮತ್ತು ಚಿರತೆಗಳು ಆವಿಷ್ಕಾರವಾದವು. ಅವೆರಡು ಹರಡುತ್ತಾ ಪೂರ್ವಕ್ಕೆ ಬಂದವು. ಹುಲಿ ಸ್ಪ್ರೆಡ್ ಆಗ್ತಾ ಇದು ಪಶ್ಚಿಮ ಕಡೆಗೆ ಹೋಯಿತು. ಭಾರತದಲ್ಲಿ ಅವೆಲ್ಲ ಒಂದು ಕಡೆ ಸಿಗ್ತದೆ ನಿಮಗೆ, ಬೇರೆ ಹೆಚ್ಚಿನ ದೇಶಗಳಲ್ಲಿ ಇಲ್ಲ. ಒಂದು ನ್ಯಾರೋ ಬ್ಯಾಂಡ್ ಮಾತ್ರ, ಟರ್ಕಿ, ಭಾರತ, ಕೆಲವು ದೇಶದ ಕೆಲವು ಭಾಗಗಳಲ್ಲಿ ಮಾತ್ರ ನಿಮಗೆ ಹುಲಿ, ಸಿಂಹ, ಚಿರತೆ 3 ಇದ್ದದ್ದು. ಹಾಗಾಗಿ ಒಂದು ರೀತಿಯಲ್ಲಿ ಮತ್ತು ಅಲ್ಲೆಲ್ಲ ಅದು ನಾಶ ಆಗಿ ಹೋಗಿ ಕೊನೆಗೆ ಉಳಿದಿರೋದು 3 ಒಟ್ಟಾಗಿ ಒಂದು ಕಾಣಲಿಕ್ಕೆ ಸಿಕ್ಕೋದು ನಮ್ಮ ದೇಶದಲ್ಲಿ ಮಾತ್ರ ಇವತ್ತು ಒಂದು ಸಂಖ್ಯೆಯಲ್ಲಿ. ಏಷಿಯಾಟಿಕ್ ಲಯನ್, ಲೆಪರ್ಡು, ಟೈಗರ್ ಮತ್ತು ಈ ಒಂದು ಚೀಟಾ.
ಹುಲಿ ದಿನದ ಮಹತ್ವ ಹೇಗೆ ಸರ್? ಹುಲಿ ದಿನ ಅಂತ ಹೇಗೆ ಬಂತು? ಅದನ್ನು ಹೇಗೆ ಆಚರಿಸ್ತಾರೆ? ಏನು ಕಾರಣ ಇದೆ ಅದರದ್ದು? ಅದು ಈಗ ಒಂದು ಸಿಂಬಲ್, ಒಂದು ರೀತಿ ಆ ದಿವಸ ಅದರ ಬಗ್ಗೆ ಜನರು ಯೋಚನೆ ಮಾಡಲಿ ಅಂತ ಒಂದು ಚುಚ್ಚಿದ ಹಾಗೆ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನಾವು ಪ್ರತಿದಿನ ಮಾಡುವ ಕೆಲಸವೇ ಆವತ್ತು ಮಾಡಬೇಕು. ಆ ದಿವಸ ಜನರು ಸ್ವಲ್ಪ ಎಚ್ಚೆತ್ತು ಅದರ ಬಗ್ಗೆ ಲೇಖನ ಬರ್ತದೆ, ಯಾರೋ ಏನೋ ಹೇಳ್ತಾರೆ ಕೇಳೋಣ ಅಂತ ಸ್ವಲ್ಪ ಆಸಕ್ತಿ ಹುಟ್ಟಿಸ್ಲಿಕ್ಕೆ ಪ್ರತಿ ದಿನ ಜಗತ್ತಿನಲ್ಲಿ ಪ್ರತಿದಿನವೂ ಯಾವುದೋ ಒಂದು ಕಾಸಿಗೆ ಆಟಿಸಮ್ ಡೇ ಇರ್ತದೆ, ಇಲ್ಲ ಹುಲಿ ದಿನ ಇರ್ತದೆ, ಅದೊಂದು ಸಿಂಬಲ್ ಅಷ್ಟೇ. ಆಮೇಲೆ ಹುಲಿ ವಿಚಾರ ಬಂದಾಗ ಅಂದರೆ ಅರಣ್ಯದ ಮತ್ತು ಇತರ ವನ್ಯಜೀವಿಗಳ ವಿಚಾರ, ಹುಲಿ ಇದೆಲ್ಲ ಬಂದಾಗ ನೀವು ಸುಮಾರು 5-6 ದಿವಸದಿಂದ ಕೆಲಸ ಮಾಡ್ತಾಯಿದ್ರಿ. ಹಲವು ದೇಶಗಳ ಸಲಹೆಗಾರರಾಗಿದ್ದೀರಿ ನೀವು ಹುಲಿ ಸಂರಕ್ಷಣೆ ವಿಚಾರದಲ್ಲಿ. ಭಾರತ ಮಾತ್ರ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ. ಜಾಗತಿಕ ನೆಲೆಯಲ್ಲಿ ಹೇಗಿದೆ ಸರ್ ಹುಲಿ ಸಂರಕ್ಷಣೆ ಮತ್ತು ಹುಲಿ ಇದ್ರದ್ದು? ಜಾಗತಿಕ ನೆಲೆಯಲ್ಲಿ ಈಗ ನೋಡಬೇಕಾದ್ರೆ ಜಗತ್ತಿನಲ್ಲಿ ಒಂದು ಕಾಲದಲ್ಲಿ, ಈಗ ಒಂದು 250 ವರ್ಷದ ಹಿಂದೆ ಹೋದರೆ ನಾವು ಇವತ್ತು 30 ದೇಶಗಳು ನಾವು ಬೇರೆ ಬೇರೆ ದೇಶ ಅಂತ ಅದರಲ್ಲಿ ಹುಲಿ ಇತ್ತು. ಒಂದು ಕಾರ್ನರ್ನಲ್ಲಿ ರಷ್ಯಾ ವ್ಲಾಡಿವಾಸ್ಟಾಕ್, ಇನ್ನೊಂದು ಕಾರ್ನರ್ನಲ್ಲಿ ಆರ್ಮೇನಿಯಾ ಮತ್ತು ಇರಾಕ್, ಇನ್ನೊಂದು ಕಾರ್ನರ್ನಲ್ಲಿ ಇಂಡೋನೇಷ್ಯಾ ಬಾಲಿ. ಈ ಪೂರ್ತಿ ಪ್ರದೇಶದಲ್ಲಿ 30 ದೇಶಗಳಲ್ಲಿ ಹುಲಿ ಇತ್ತು. ಇವತ್ತು 10 ದೇಶಗಳಲ್ಲಿ ಉಳಿದ ಕಡೆ ಹೋಗಿದೆ. ಇವತ್ತು ಆಗ ಇದ್ದ ಹೆಚ್ಚು ಕಡಿಮೆ 30 ಪಾಲು ಹುಲಿ ಆವಾಸ ಆಗುವಂಥ ಪ್ರದೇಶಗಳಿದ್ದವು. ಆದರೆ ಹುಲಿಯನ್ನು ಸಂರಕ್ಷಣೆ ಸುಲಭ ಅಲ್ಲ, ಯಾಕಂದರೆ ಅನೇಕ ಸಮಸ್ಯೆಗಳಿದೆ ಅದರಲ್ಲಿ. ಹಾಗಾಗಿ ಅವ್ಯವಹಿತವಾಗಿ ಈಗ 250-300 ವರ್ಷಗಳಿಂದ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಹುಲಿಯ ರೇಂಜ್, ಏಷ್ಯಾಟಿಕ್ ವರ್ಲ್ಡ್ ವೈಡ್ ರೇಂಜ್ ಶ್ರಿಂಕ್ ಆಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಆಗಿದ್ದು 100%ಗೆ ಇದ್ದಿದ್ದರೆ ಈಗ 7%ಗೆ ಬಂದಿದೆ, 6%. ಅಂದರೆ 93% ರೇಂಜ್ನಲ್ಲಿ ಹುಲಿ ವ್ಯಾನಿಷ್ ಆಗಿದೆ. ನಾವು ಕೆಲವರು ವಾದ ಮಾಡ್ತಾರೆ, ನಮ್ಮ ದೇಶ ಬಡ ದೇಶ, ನಮಗೆ ಪ್ರಗತಿ ಬೇಕು, ಅದು ಬೇಕು, ಹುಲಿಗೆ ಯಾಕೆ ಜಾಗ ಬಿಡಬೇಕು ಅಂತ. ನಾವು ಒಂದು ಕಡೆಯಿಂದ ನಮ್ಮದು ಉದಾತ್ತ ಸಂಸ್ಕೃತಿ, ನಿಸರ್ಗವನ್ನು ಪ್ರೀತಿಸುವ ಸಂಸ್ಕೃತಿ ಅಂತೇವೆ. ಆ 6% ಜಾಗವು ಅಭಯಾರಣ್ಯಗಳಿರೋದು 4% ಜಾಗದಲ್ಲಿ. ಏನು ಸಂಸ್ಕೃತಿ ಅದು? ನಾವು ಅಷ್ಟು ಅದಕ್ಕೆ ಬಿಡಲಿಕ್ಕೆ ತಯಾರಿಲ್ಲದಿದ್ದರೆ. ಅಂದರೆ ಆ ಥರದ್ದೊಂದು, ಅಂದರೆ ಹುಲಿಗೋಸ್ಕರನೇ ಅದರದೇ ಆದೊಂದು ಅರಣ್ಯ ಅಥವಾ ಅದೊಂದು ಜಾಗ, ಹುಲಿ ಸಂರಕ್ಷಣೆಗಾಗಿ ಸ್ಪೆಷಲ್ ಪ್ರದೇಶಗಳು ಬೇಕಾಗ್ತದೆ. ಅದಕ್ಕೆ ಅನೇಕ ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಎಲ್ಲ ಕಡೆ ಇರೋದಾದರೆ ಆಗ ಇತ್ತು, ಆಗ ಇದ್ದದ್ದು ಈ ಪರಿಸ್ಥಿತಿಗೆ ಬಂತು, 3% 4%ಗೆ ಬಂತು. ಅದು ಈಗ ನನಗೆ ಈ ಹುಲಿ ಆಸಕ್ತಿ ಬಂದದ್ದು 1960ರ ದಶಕದಲ್ಲಿ. ಶಾಲೆ ಹುಡುಗ ಆಗಿರುವಾಗಿಂದ ಹುಚ್ಚು. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹುಲಿವೇಷ ಉಂಟು, ಪಿಲಿಭೂತ ಉಂಟು, ಸರ್ಕಸ್ನಲ್ಲಿ ಹುಲಿ ನೋಡಿದ್ದೆ, ಆಸಕ್ತಿ ಇತ್ತು. 64ನೇ ಇಸ್ವಿಯಲ್ಲಿ ಪ್ರಥಮ ಬಾರಿಗೆ ನಾನು ಹುಲಿಯ ಹೆಜ್ಜೆ ನೋಡಿದ್ದು. ಜೀವಂತ ಹುಲಿಯನ್ನು ಪ್ರಥಮ ಬಾರಿಗೆ ನೋಡಿದ್ದು 1982ರಲ್ಲಿ. ಅಷ್ಟು ಆ ಪರಿಸ್ಥಿತಿ ಅಷ್ಟು ವಿಷಮವಾಗಿತ್ತು. ನನ್ನನ್ನು ಆಗ ನೀವು ಕೇಳಿದರೆ, ನಾನು ಎಂಜಿನಿಯರಿಂಗ್ ವಿದ್ಯಾರ್ಥಿ ಆಗಿದ್ದೆ 66-67ರಲ್ಲಿ. ಆಗ ಕೇಳಿದರೆ ನಾನು ಹೋಗಿ ನೋಡಬೇಕು, ಅದು ಬದುಕುವುದಿಲ್ಲ, ಇನ್ನು ಉಳಿಯೋದು ಹೆಚ್ಚು, ಅಷ್ಟು ಆ ರೀತಿಯಲ್ಲಿ ಬೇಟೆ ನಡೀತಾ ಇತ್ತು. ಆ ರೀತಿ ಹ್ಯಾಬಿಟ್ಯಾಟ್ ಎನ್ಕ್ರೋಚ್ ಆಗ್ತಾ ಇತ್ತು, ಮರ ತೆಗಿತಾ ಇದ್ದರು, ಒತ್ತುವರಿ ಇತ್ತು. ಹುಲಿ ಉಳಿಯುವುದಿಲ್ಲ ಅಂತ ನಾನು ನಿರಾಶೆಯಿಂದ ಹೋದವನು ಈಗ 77ನೇ ವರ್ಷ ಪ್ರಾಯದಲ್ಲಿ ಇಲ್ಲ, ಸ್ವಲ್ಪ ಮಟ್ಟಿಗೆ ಈಗ ಒಂದು ಆಶಾವಾದ ಬಂದಿದೆ ನನಗೆ. ಅಂದರೆ ಒಂದು ರೀತಿಯಲ್ಲಿ ಅದು ಒಳ್ಳೆಯದಲ್ವ ಸರ್? ಭಾರತದ ನೆಲೆಯಲ್ಲಿ ನೋಡಿದಾಗ ಈ ಥರದ್ದು, ಅಂದರೆ ಬೇರೆ ಬೇರೆ ದೇಶಗಳಲ್ಲೆಲ್ಲ ವ್ಯಾನಿಷ್ ಆಗಿದೆ, ಇನ್ನೂ ಕೆಲವು ಕಡೆ ಇದೆ. ಭಾರತದಲ್ಲೂ ಈ ಥರ ಸ್ಥಿತಿನೇ, ಅಂದರೆ ಏರಿಳಿತ ಕಂಡು ಬರ್ತಾ ಇದ್ವಿ. 70ರ ದಶಕ ಮತ್ತು 80ರ ದಶಕ ಭಾಳ ಮಹತ್ವ ಅದು ಭಾರತ ನೆಲೆ. ಯಾಕೆಂದರೆ ಆಗ ಇಂದಿರಾ ಗಾಂಧಿಯವರು ಈ ಥರದ್ದೊಂದು, ಅಂದರೆ ಅರಣ್ಯ ಸಂರಕ್ಷಣೆಗೆ ಮತ್ತು ವನ್ಯಜೀವಿ ಕಾಯ್ದೆಯನ್ನೆಲ್ಲ ತೊಗೊಂಬಂದರು. ಕಾಯ್ದೆಗಳನ್ನು ಅದು ತಂದಿದ್ದು ಆಗ ಕರ್ನಾಟಕದಲ್ಲಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲೂ ಈ ಥರ ಅದು ಹೇಗೆ ಇದಾಯ್ತು ಸರ್? ನೀವು ಆಗ ಸಂಯೋಜನೆಗೆಲ್ಲ ಬಂದಿದ್ರಿ, ಆಗ ಆಗಲೇ ಅಂದರೆ ನೀವು ಇದರಲ್ಲಿ ತೊಡಗಿಸ್ಕೊಂಡಿದ್ರಿ. ಆ ಸಮಯ ಹೇಗಿತ್ತು? ಅಂತಾರಾಷ್ಟ್ರೀಯವಾಗಿ ಹುಲಿಯನ್ನು ಉಳಿಸ್ಬೇಕು ಅನ್ನುವ ಕಾಳಜಿ ಶುರುವಾದದ್ದು 1960ರ ದಶಕದಲ್ಲಿ. ಆಗ ಕೆಲವೇ ಜನ ಹುಲಿ ನಿರ್ನಾಮದ ಅಂಚಿಗೆ ಬಂದಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಭಾರತದಲ್ಲಿ EPG ಅಂತ ಇದ್ದರು, ಇವಾಗ ಟೀ ಪ್ಲ್ಯಾಂಟರ್ ಅಸ್ಸಾಂನಲ್ಲಿ. ಸ್ವಲ್ಪ ಮಟ್ಟಿಗೆ ಸಲೀಂ ಅಲಿ ಅವರೆಲ್ಲ ಹುಲಿ ನಾಶ ಆಗಿ ಹೋಗ್ತಾ ಇದೆ ಅಂತ ಬಡ್ಕೊಳ್ತಾ ಇದ್ದರು, ಆದರೆ ಮಾತು ಕೇಳೋರು ಇರಲಿಲ್ಲ. ಇಂದಿರಾ ಗಾಂಧಿಯವರು ಆಗ ಅಧಿಕಾರಕ್ಕೆ ಬಂದರು, ಒಂದು ಚಾನ್ಸ್ನಲ್ಲಿ ಅವರು ಅಧಿಕಾರಕ್ಕೆ ಬಂದದ್ದು. ಆದರೆ ಅವರಿಗೆ ನಿಜವಾಗಿ ಆಸಕ್ತಿ ಇತ್ತು. ಅವರು
ಇವರ ಮಾತುಗಳನ್ನೆಲ್ಲ ಕೇಳಿ ಅದಕ್ಕೆ ಸರಿಯಾದ ಸಮಿತಿಗಳನ್ನು, ಸಲಹೆಗಾರನ್ನು ರಚಿಸಿ, ಪ್ರಾಜೆಕ್ಟ್ ಟೈಗರನ್ನು ಲಾಂಚ್ ಮಾಡಿ ಎಲ್ಲ ಅವರು 69ನೇ ಇಸ್ವಿವರೆಗೆ ಆಫ್ರಿಕಾ ಬೇರೆ ದೇಶದಿಂದ ಬಂದು ಹುಲಿ ಬೇಟೆ ಆಡಿದರೆ ಸಫಾರಿಗಳಿತ್ತು. ಈಗ ಆಫ್ರಿಕಾದಲ್ಲಿದ್ದಾಗ ಹುಲಿ ಬೇಟೆಗೆ ಸಫಾರಿಗೆ ಬರ್ತಿದ್ರು, ಅಂಥ ಕಂಪೆನಿಗಳಿತ್ತು. ನೀವು ನಂಬಲಿಕ್ಕಿಲ್ಲ, 1965ನೇ ಇಸ್ವಿವರೆಗೆ ಒಂದು ಹುಲಿ ಬೇಟೆ ಆಡಿದರೆ ನಿಮಗೆ ಅದು DC ₹100 ಇನಾಮ್ ಕೊಡ್ತಿದ್ರು. ನನ್ನ ಪರಿಚಯದವರೇ ಒಬ್ಬರು ಅಜ್ಜ ಮಾಡ ಚೆಂಗಪ್ಪ ಅಂತ, ಕೊಡಗಿನ ಕುರ್ಚಿ ವಿಲೇಜ್ನವರು. ಅವರು ಆ ಕುರ್ಚಿ ವಿಲೇಜ್ನಲ್ಲೇ ಕೂತ್ಕೊಂಡು 48ನೇ ಇಸ್ವಿಯಿಂದ 65ನೇ ಇಸ್ವಿವರೆಗೆ ಈ ಬಹುಮಾನ ಪದ್ಧತಿ ನಿಲ್ಲುವವರೆಗೆ ಅವಧಿಯಲ್ಲಿ 27 ಹುಲಿ ಹೊಡೆದಿದ್ರು. ಹುಲಿಯೊಟ್ಟಿಗೆ ಅವರಿಗೆ ಮದುವೆ ಆಗಿತ್ತು ಕೊಡುವ ಸಂಪ್ರದಾಯದ ಪ್ರಕಾರ ಸತ್ತ ಹುಲಿ ಜೊತೆಗೆ. ಆ ಕಾಲ ನೋಡಿ ನನಗೆ ಅಂಥ ನಿರಾಶೆ ಕಾಲದಿಂದ ಆನಂತರ ನಡೆದ ಹೆಜ್ಜೆಗಳು ಅದರಲ್ಲಿ ತುಂಬ ಕಾಂಪ್ಲೆಕ್ಸಿಟೀಸ್ ಇದೆ. ನಾನು ಸುಮಾರು ವಿವರ ನೋಡಿದ್ದೇನೆ. ನನಗೆ ಎಕ್ಸ್ಪೋಜರ್ ಬಂದದ್ದು ಹೇಗಂದರೆ, ವೈಯಕ್ತಿಕವಾಗಿ ನನ್ನ ಬಂಧು ಶ್ಯಾಮ್ ಸುಂದರನವರು ಅರಣ್ಯಾಧಿಕಾರಿಯಾಗಿದ್ದರು. ಅವರಾಗ DF ಆಗಿದ್ದರು ಶಿವಮೊಗ್ಗದಲ್ಲಿ. ನಾನು ಎಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ. ಅವ್ರಿಗೆ ಗೊತ್ತುಂಟು ನನಗಿದು ಪ್ರಾಣಿ ಅಂದರೆ, ನೀವು ಕಾಡಿಗೆ ಹೋಗುವ ನಾನು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಕರ್ಕೊಂಡು ಹೋಗೋರು. ಅವ್ರ ಕಾಡಿಗೆ ಹೋಗುವಾಗ ನಾನು ಹೋಗೋದು ಕಾಡಿಗೆ. ಅವರೊಟ್ಟಿಗೆ ಹೋದರೆ ಅವರಿಗೆ ಅರಣ್ಯ ಇಲಾಖೆಗೆ ಇದ್ದ ಕೆಲಸ ಆಗ ಮರ ಕಡಿಯೋದು, ಟಿಂಬರು, ಪ್ಲ್ಯಾಂಟೇಷನ್ ಮಾಡೋದು. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಇರಲಿಲ್ಲ, ಒಂದು ವೀಕ್ ಕಾಯ್ದೆ ಇತ್ತು 55ನೇ ಇಸ್ವಿದ್ದು. ಈ ಇಂದಿರಾ ಗಾಂಧಿಯವರ ಕಾನೂನೆಲ್ಲ ಇರಲಿಲ್ಲ, 60ನೇ ಆದ್ಯತೆ ಆಗಿರಲಿಲ್ಲ, ಏನೂ ಇರಲಿಲ್ಲ. ಆದ್ಯತೆ ಇದ್ದದ್ದು ಟಿಂಬರಿಗೆ, ಫೈರ್ವುಡ್ಸ್, ಅಂದರೆ ಜನರಿಗೆ ಬೇಕಾಗಿದ್ದಕ್ಕೆ. ಅವರ ಗಮನ ಅದರ ಮೇಲಿತ್ತು. ಇದನ್ನೆಲ್ಲ ಉಳಿಸೋದೇ. ನಾನು ಜಗಳಾಡ್ತಿದ್ದೆ ಇವರೊಟ್ಟಿಗೆಲ್ಲ. ಅವರೊಟ್ಟಿಗೆ ಬೇರೆ ಕೆಲವು ಆಫೀಸರ್ಸ್ ಇದ್ದರು, ಅವರ ಜೂನಿಯರ್ ಆಫೀಸರ್ಸ್, AC ಲಕ್ಷ್ಮಣ ಅಂತಿದ್ದರು, UT ಆಳ್ವ ಅಂತಿದ್ದರು. ಅವರೊಟ್ಟಿಗೆಲ್ಲ ನೀವು ಹಾಗಾದರೆ ಕಾಡು ಪ್ರಾಣಿಗಳನ್ನು ಯಾರು ನೋಡು, ಕಾನೂನೇ ಇಲ್ಲ, ಎಂಥದ್ದು ನೋಡ್ಕೊಳ್ಳೋದು. ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟೇ ಸ್ಪಾಟ್ಲೈಟ್ ಇಟ್ಕೊಂಡು ಶಿಕಾರಿಗೆ ಹೋಗ್ತಿದ್ರು, ಆದರೆ ಕಾನೂನಿಲ್ಲ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 72ರಲ್ಲಿ ಇಂದಿರಾ ಗಾಂಧಿ ಅವರು ತಂದ್ರಲ್ಲ, ಅದು ಚಿತ್ರಣವನ್ನೇ ಕಂಪ್ಲೀಟ್ ಬದಲಾಯಿಸಿತು. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ ಒಂದು ಕಾನೂನು, ಅಂದರೆ ಎಲ್ಲ ದೇಶಗಳಿಗೂ ರೆಕಮೆಂಡ್ ಆಯಿತು. ಆದರೆ ಎಲ್ಲಿಯೂ ಆಚರಣೆಗೆ ಬರಲಿಲ್ಲ. ಇಂಡಿಯಾದಲ್ಲಿ ಆಚರಣೆಗೆ ಬಂತು, ನೇಪಾಳದಲ್ಲಿ ಆಚರಣೆಗೆ ಬಂತು. ಅಲ್ಲಿ ಮಹಾರಾಜನಿಗೆ ಶಿಕಾರಿ ಕಾರ್ಡ ಮಹಾರಾಜರದ್ದು, ನೇಪಾಳ ಮಹಾರಾಜರಿಗೆ ಆಸಕ್ತಿ ಇತ್ತು. ಅವರು ಆರ್ಮಿಯನ್ನು ಬಿಟ್ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಶುರು ಮಾಡಿದರು ಚಿತ್ವಾನ್ನಲ್ಲಿ. ನಮ್ಮಲ್ಲಿ ಅರಣ್ಯ ಇಲಾಖೆ ಇತ್ತು. ಈ ಬೇರೆ ದೇಶಗಳಲ್ಲಿ ಕೊಲೋನಿಯಲ್ಲಿ ಪೋರ್ಚುಗೀಸ್ ಕಾಲನೀಸ್ ಆಗಿದ್ದ ದೇಶಗಳು ಅಥವಾ ಇಂಡೋನೇಷ್ಯಾ, ಡಚ್ ಕಾಲನಿ, ಅಲ್ಲಿ ಒಂದು ಗಟ್ಟಿಯಾದ ಅರಣ್ಯ ಇಲಾಖೆ ಇರಲಿಲ್ಲ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಂದೇ ಅಡ್ವಾಂಟೇಜ್ ಐತಿ ಅಂತಂದರೆ, ಒಂದು ಮಿಲಿಟ್ರಿ ಥರ ಶಿಸ್ತಿತ್ತು. ಆರ್ಮಿ ಥರ ಸೆಲ್ಯೂಟ್ ಹೊಡೆಯೋದು, ಸ್ಟ್ರಕ್ಚರು, ಅದು ಮಾಡ್ತಿದ್ದ ಕೆಲಸ ಟಿಂಬರ್ ಕೆಲಸ. ಆ ಕೆಲಸ ಮಾಡಬೇಡಿ, ಈ ಕೆಲಸ ಮಾಡಿ, ಗಸ್ತು ತಿರುಗಿ, ಒತ್ತುವರಿ ನಿಲ್ಲಿಸಿ, ಬೇಟೆ ನಿಲ್ಲಿಸಿ ಅಂತ ಆರ್ಡ್ರ್ ಚೇಂಜ್ ಆಯ್ತಲ್ಲ, ಆಗ ಒಂದು ರೆವಲ್ಯೂಷನ್ ಥರ ಆಯಿತು. ನಾನು ನಂಬಲಿಕ್ಕೆ ಆಗೋದಿಲ್ಲ. ಸುಮಾರು 73-74ರಿಂದ ಒಂದು 5-6 ವರ್ಷದಲ್ಲಿ ನಾನು ನೋಡಿದ ಮಾರ್ಪಾಡು. ಅದೇ ಇಲಾಖೆ ಅವರು ಆ ಶಿಸ್ತುಬದ್ಧ ಟ್ರಾನ್ಸ್ಫಾರ್ಮೇಷನ್ ಆಗಿ ಅವರು ಮಾಡಿದ ಕೆಲಸ ಇವತ್ತು ಏನು ಉಳಿದಿದೆ ಆ ಕಾಲದಿಂದಾಗಿ ಉಳಿದಿದೆ. ಅದಕ್ಕೆ ಸರಿಯಾಗಿ ಕರ್ನಾಟಕಕ್ಕೆ ಭಾಳ ಒಂದು ಲಕ್ಕಿ ಡೆವಲಪ್ಮೆಂಟ್ ಆಯಿತು. ದೇವರಾಜ ಅರಸರ ಸರ್ಕಾರ 72ರಲ್ಲಿ ಬಂತು ರಾಜ್ಯಕ್ಕೆ. ಇಂದಿರಾ ಗಾಂಧಿಯವರು ಆಗಲೇ ಸೆಂಟ್ರ್ನಲ್ಲಿ ಪವರ್ಫುಲ್ ಆಗಿದ್ದರು, ಬಾಂಗ್ಲಾದೇಶ ವಾರ್ ವಿನ್ ಆಗಿದ್ದರು, ಕಾನೂನು ಅವ್ರು ಹೇಳಿದ್ದು ಮಾತು. ಇಲ್ಲಿ ಚೀಫ್ ಮಿನಿಸ್ಟ್ರು ಇರುವಾಗ KH ಪಾಟೀಲ್ ಅವರು ಅವರಿಗೆ ಪ್ರತಿಸ್ಪರ್ಧಿ. ಅವರಿಗೆ ಅಷ್ಟು ಒಳ್ಳೆ ಹುದ್ದೆ ಕೊಡೋದು ಬೇಡ ಅಂತ ಅವರಿಗೆ ಅರಣ್ಯ ಹುದ್ದೆ ಕೊಟ್ಟರು. ಆ ಮನುಷ್ಯ ಮಾತ್ರ ಅಸಾಧ್ಯ ಮನುಷ್ಯ. ಅವರು ಮರಗಳೇ ಇಲ್ಲದ ಗದಗಿಂದ ಬಂದವರು. ಅವ್ರ ಹೆಸರು ಹುಲಕೋಟೆಯ ಹುಲಿಯಾಗಿದ್ದರು, ಅಲ್ಲಿ ಹುಲಿಯೂ ಇಲ್ಲ, ಎಂಥದ್ದು ಇಲ್ಲ ಅವರಿದ್ದಾಗ. ಅವರು ಬಂದು ಅವರಿಗಿದ್ದ ಒಂದು ಕಾಮನ್ ಸೆನ್ಸು, ಒಳ್ಳೆ ಅಧಿಕಾರಿಗಳನ್ನು ಕನ್ಸಲ್ಟ್ ಮಾಡೋದು, ಪ್ರತಿಯೊಂದೂ ತಮ್ಮ ಅನುಭವದ ಹೊರಗಲ್ಲಿಗೆ ಹಚ್ಚಿ ನೋಡೋದು. ಅವ್ರು ನೋಡಿ ಅವ್ರು ಹೇಳಿದರು,
ಅರಣ್ಯವನ್ನು ನಾನು ಒಂದು ಫೈಲ್ ಸೈನ್ ಮಾಡಿದರೆ, ಈಗ ಒಬ್ಬ 10 ಎಕರೆ ಅರಣ್ಯ ಒತ್ತುವರಿ ಮಾಡಿದ್ದಾನೆ, ನಾನೊಂದು ಫೈಲ್ ಸೈನ್ ಮಾಡಿದರೆ ಅವನಿಗೆ ಅದು ಹೋಗ್ತದೆ, ರೆವೆನ್ಯೂ ಲ್ಯಾಂಡ್ ಆಗ್ತದೆ. ಅಷ್ಟು ಪವರ್ ಇತ್ತು ಫಾರೆಸ್ಟ್ ಮಿನಿಸ್ಟ್ರಿಗೆ. ಇದೇನು ರೀ ಹುಚ್ಚು, ಈಗ ಆದರೆ ಏನು ಉಳಿತದೆ, ಮಲೆನಾಡು ನಿಮ್ಮ ಮಲೆನಾಡು ನಮ್ಮ ಗದಗ ಥರ ಆಗ್ತದ್ರಿ, ಇದು ಬೇಡ ಅಂಥೇಳಿ ಅವರಿಗಿದ್ದ ಪವರ್ ಅವರು ಸರೆಂಡರ್ ಮಾಡಿ ಫಾರೆಸ್ಟ್ ಎನ್ಕ್ರೋಚ್ಮೆಂಟ್ ರೆಗ್ಯುಲರೈಸ್ ಮಾಡಬೇಕಾದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ಒಂದು ಅಮೆಂಡ್ಮೆಂಟು ಕರ್ನಾಟಕದಲ್ಲಿ ತಂದರು. ಇಂದಿರಾ ಗಾಂಧಿಯವರು ಸೆಂಟ್ರಲ್ನಲ್ಲಿ ತಂದಿರಲಿಲ್ಲ. ಅದು ಭಾಳ ಎಫೆಕ್ಟಿವ್ ಆಯಿತು. 80ನೇ ಇಸ್ವಿಯಲ್ಲಿ ಕರ್ನಾಟಕದ ಮಾದರಿ ಒಂದು ಆ ದೇಶಕ್ಕೂ ಒಂದು ಈ 80ನೇ ಇಸ್ವಿಯಲ್ಲಿ ಇಂದಿರಾ ಗಾಂಧಿ ಅವರು ಬಂದು ಎಲ್ಲ ಅವರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರು. ಎಲ್ಲಿ ಅಯ್ಯೋ ಈ ಕರ್ನಾಟಕದಲ್ಲಿ ಇದು ಮಾಡಿದ್ದಾರಲ್ಲ, ಇದನ್ನು ನ್ಯಾಷನಲ್ ಲೆವೆಲ್ನಲ್ಲಿ ತರಬೇಕು ಅಂತ ಈ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಅಂತ ಬಂತಲ್ಲ, ಇದರ ಕಾಪಿ ಅದು, KH ಪಾಟೀಲ್ ಮಾಡಿದ್ದ ಕಾನೂನಿನ ಕಾಪಿ. ಮತ್ತು ಅವರು ಇನ್ನೊಂದು ಮಾಡಿದರು, ಆಗ ಪ್ಲೈವುಡ್ಡಿಗೆ ಇದಕ್ಕೆ ತುಂಬ ಲಾಬಿ, ಅಂದರೆ ಪ್ಲೈವುಡ್ಡಿಗೆ ಬೆಲೆ ಇತ್ತು. ಈಗ ನಾವು ಅದನ್ನು ಲಾಬಿ ಅಂತಲೂ ಅನ್ನೋಕ್ಕಾಗೋದಿಲ್ಲ, ಜನರಿಗೆ ಡಿಮಾಂಡ್ ಉಂಟು. ನಾವು ಒಂದು ಕಡೆಯಿಂದ ಇಂಡಸ್ಟ್ರಿಯನ್ನು ಬೈತೇವೆ, ಇನ್ನೊಂದು ಕಡೆಯಿಂದ ಅವರು ಮಾಡುವ ಉತ್ಪನ್ನಗಳನ್ನು ನಾವೇ ಕೊಂಡ್ಕೊಳ್ತೇವೆ. ಅಂತೂ ಡಿಮ್ಯಾಂಡ್ ಇತ್ತು. ಎಲ್ಲ ಇನ್ನೂ ಕಾಡುಗಳನ್ನೆಲ್ಲ ಪಶ್ಚಿಮ ಘಟ್ಟದ ಎವರ್ಗ್ರೀನ್ ಫಾರೆಸ್ಟ್ನಲ್ಲಿ ಸಾಫ್ಟ್ ವುಡ್ಸ್ ಇತ್ತು. ಅವರು ನೇಗಿನಹಾಳ್ ಅಂತ ACF ಇದ್ದರು, ಶ್ಯಾಮ್ ಸುಂದರ್ ಅವರಿಗೆ ಹೇಳಿ ಅವರು ಮ್ಯಾಪ್ ಮಾಡಿಸ್ರಿ, ಎಲ್ಲದನ್ನು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮಾಡುವ, ಆಗ ಕಮರ್ಷಿಯಲ್ ಫಾರೆಸ್ಟ್ರಿ ನಿಲ್ಲಿಸ್ಬೋದು ಈ ಹೊಸ ಕಾನೂನಿಂದ ಅಂತ ಹೇಳಿ ಎಲ್ಲ ದಾಂಡೇಲಿ, ಭದ್ರಾ, ನಾಗರಹೊಳೆ ಎಕ್ಸ್ಪ್ಯಾನ್ಷನ್ನು ಎಲ್ಲ ಆದದ್ದು ಆ ಕಾಲದಲ್ಲಿ. ಅವರು ಅದು ಇನ್ನೊಂದು ಮಾಡಿದರು. ಮೂರನೇದೊಂದು, ಒಬ್ಬ ರಾಜಕಾರಣಿಯ ದೂರದೃಷ್ಟಿ ನೋಡಿ, ಮಲೆನಾಡಿನಲ್ಲಿ ಒಂದು ಪ್ರೀಪೇಯ್ಡ್ ಲೈಸೆನ್ಸ್ ಅಂತ ಒಂದು ಪದ್ಧತಿ ಇತ್ತು. ಅಲ್ಲ, ಕರ್ನಾಟಕದ ನಾನು ಸ್ವಲ್ಪ ವಿಶಿಷ್ಟವಾಗಿ ಒತ್ತಿ ಹೇಳೋದು, ಇವತ್ತಿನ ರಾಜಕಾರಣಿಗಳು ಸ್ವಲ್ಪ ಕೇಳಿ ಕಲ್ತ್ಕೊಳ್ಳಿ ಅಂತ. ನೀವು 5 ರೂಪಾಯಿ ಫೀಸ್ ಕೊಟ್ಟರೆ ಎತ್ತಿನ ಗಾಡಿ ತಗೊಂಡು ಹೋಗಿ ಮನೆಯ ಉಪಯೋಗಕ್ಕೆ ಮರದ ಉತ್ಪನ್ನಗಳನ್ನು ಕಾಡಿಂದ ತರ್ಬೋದು ಅಂತ. ಹೆಸರಿಗೆ 5 ರೂಪಾಯಿ, ಎತ್ತಿನ ಗಾಡಿ ಬರುವಾಗ ಒಂದೇ ಮರ, ಟೀಕು ಏನು ಬರ್ತದೆ ಅದೇ 5 ರೂಪಾಯಿ ಪರ್ಮಿಟ್ನಲ್ಲಿ 4 ಸಲ ಹೋಗಿ ಇವ್ರದ್ದು ವೈಡ್ ಸ್ಪ್ರೆಡ್ ಅಬ್ಯೂಸ್ ಎಲ್ಲ ಕಡೆ. ಇದಕ್ಕೆ ಪ್ರೀಪೇಯ್ಡ್ ಲೈಸೆನ್ಸ್ ಸಿಸ್ಟಮ್ ಅಂತ ಇತ್ತು. ಈ ಪ್ರೀಪೇಯ್ಡ್ ಲೈಸೆನ್ಸ್ ಸಿಸ್ಟಮ್ಮನ್ನು ಇದೇನ್ರಿ ಅರ್ಥ ಉಂಟಾ ಇದಕ್ಕೆ? ಈ ಥರ ಅವ್ರು ನೋಡಿದರು, ಈ ಲೂಟನ್ನು ಅವ್ರು ನೋಡಿದರು, ಸ್ವತಃ ಕಾಡಿಗೆ ಹೋಗಿ ನೋಡಿದರು ಇದಾಗ್ತಿರೋದನ್ನು ಪಾಟೀಲ್ರು. ಇದೆಲ್ಲ ನಿಲ್ಲಿಸ್ಬಿಡ್ತೇನೆ ರೀ ನಾನು ಅಂದರು. ಮಲೆನಾಡಿನ 30 MLAಗಳಿಂದಲೂ ಫುಲ್ಲು ವಿರೋಧ. ಅಲ್ಲ, ನಾವು ಹೇಳೋದು ಮಲೆನಾಡಿನವರು ಕಾಡು ಉಳಿಸ್ತಾರೆ ಪ್ರೀತಿಯಿಂದ ಅಂತ. ವಿರೋಧ ಮಾಡಿದವರು ಇದನ್ನು ಮಲೆನಾಡಿನವರು. ಯಾಕಂದರೆ ಒತ್ತುವರಿದಾರರ ಓಟ್ ಅವ್ರಿಗೆ ಬೇಕು, ಟಿಂಬರ್ ಸ್ವಾಮಿಲ್ನವರ ಫಂಡಿಂಗ್ ಬೇಕು, ಅವರ ದಂಧೆಗಳನ್ನ ನಡಿಬೇಕು. ಈ ಬಯಲುಸೀಮೆಯವರಿಗೆ ಆ ಟೈ ಇಲ್ಲ, ಪಾಟೀಲ್ರಿಗೆ ಅದಿರಲಿಲ್ಲ. ಅವ್ರು ರೆಸಿಸ್ಟ್ ಮಾಡಿದ್ರು. ಅದನ್ನು ರೆಸಿಸ್ಟ್ ಮಾಡಿದ್ದು ಮಾತ್ರ ಅಲ್ಲ, ಅವರು ಆಪೋಸಿಷನ್, ಇವರು ಅವರು ಸರ್ಕಾರ ದೇವರಾಜ ಅರಸು ಸರ್ಕಾರ ಬಿದ್ದು ಹೋದ ಮೇಲೆ ಇವರು 80ನೇ ಇಸ್ವಿಯಲ್ಲಿ ಇವರು ಅಪೋಸಿಷನ್ MLA ಆಗಿರುವಾಗ ಪುನಃ ಪ್ರೀಪೇಯ್ಡ್ ಲೈಸೆನ್ಸ್ ತರಬೇಕು ಅಂತ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇರುವಾಗ, GVJ ಅವರು ಫಾರೆಸ್ಟ್ ಮಿನಿಸ್ಟ್ರಿ ಇರುವಾಗ ಇದು ತರಬೇಕು, ಈ ಮುಕ್ತವಾಗಿ ಎಲ್ಲರೂ ಗಾಡಿ ತಗೊಂಡು ಹೋಗಿ ಏನು ಬೇಕಾದರೂ ತರ್ಬೋದು, ಭಾಳ ಪಾಪ್ಯುಲರ್ ಡಿಮಾಂಡ್. ಇವರು ಒಬ್ಬರು ನಿಂತು 28 MLAಗಳನ್ನು ವಿರೋಧಿಸಿ ಇದು ಮಾಡಬೇಡ್ರಿ ಅಂತ ಫಾರೆಸ್ಟ್ ಮಿನಿಸ್ಟರ್ನ ಹೆದರಿಸಿ ಒಂದು ಅವರ ಪರ್ಸನಾಲಿಟಿ. ಅಲ್ಲ, ನಾನೊಂದು ಉದಾಹರಣೆ ಕೊಡೋದು, ಒಬ್ಬ ರಾಜಕಾರಣಿ ಮನಸ್ಸು ಕೊಟ್ಟರೆ ಏನು ಮಾಡ್ಬೋದು ಒಳ್ಳೆ ಅಡ್ವೈಸರ್ಸ್ ಇದ್ರೆ ಅಂತ. ಅದೊಂದು ಸೈಡ್ ಸ್ಟೋರಿ ಆಯಿತು, ಆದರೆ ನೀವು ಕೇಳಿದ್ದಕ್ಕೆ ಹೇಳಿದೆ ಅಷ್ಟೇ. ನೀವು ಹೇಗೆ ಇದನ್ನು ಒಂದು ಪ್ರೊಫೆಷನಲ್ ಆಗಿ ತೊಗೊಂಡು ವೃತ್ತಿಪರವಾಗಿ ಹೇಗೆ ನೀವು ಇದಾದರೆ ಸರ್? ಆಮೇಲೆ ಅಷ್ಟು ಕರ್ನಾಟಕದಲ್ಲಿ ಆಗ ಕಾಲ ರೇಡಿ ಹಾಕೋದಿರ್ಬೋದು, ಮತ್ತು ಹುಲಿಯ ಕ್ಷೇತ್ರ ಹೇಗಿದೆ, ಹೇಗೆ ಬಂತು ಸರ್? ಈ ವನ್ಯಜೀವಿ ವಿಜ್ಞಾನವೇ ಬೇರೆ, ಕಾಡಿನ ರಕ್ಷಣೆಯೇ ಬೇರೆ. ಕಾಡಿನ ರಕ್ಷಣೆ ಅಂದರೆ ದೊಣ್ಣೆ ಹಿಡ್ಕೊಂಡು ಕಾಯಬೇಕು, ಒತ್ತುವರಿ ಅದು ಬೇರೆ. ಬಟ್ ಈ ವನ್ಯಜೀವಿ ನಿರ್ವಹಣೆ ಅಂದರೆ ಆ ಪ್ರಾಣಿಗಳ ಜೀವನ ಕ್ರಮ ಗೊತ್ತಿರಬೇಕು, ಯಾವುದನ್ನು ಮಾಡಿದರೆ ಯಾವ ಪರಿಣಾಮ ಬರ್ತದೆ, ಅದೊಂದು ವಿಜ್ಞಾನ. ಈ ವಿಜ್ಞಾನಕ್ಕೆ ತಳಹದಿ ವೈಲ್ಡ್ ಲೈಫ್ ಬಯಾಲಜಿ ಅಂತ ಅಮೆರಿಕದಲ್ಲಿ ಆಲ್ಡೋ ಲಿಯೋಪಾಲ್ಡ್ ಅಂತ, ಅವನು ವಿಸ್ಕಾನ್ಸಿನ್ ವಿಶ್ವವಿದ್ಯಾಲಯದಲ್ಲಿ 1930ರ ದಶಕದಲ್ಲಿ ಇದರ ಫೌಂಡಿಂಗ್. ನಾನು 66ನೇ ಇಸ್ವಿಯಲ್ಲಿ ಇಂಜಿನಿಯರಿಂಗ್ ಓದ್ತಿರುವಾಗ ನಮ್ಮ ತಂದೆಯವರು ಲೈಫ್ ಮ್ಯಾಗ್ಝೀನಿಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು. ಲೈಫ್ ಮ್ಯಾಗ್ಝೀನ್ನಲ್ಲಿ ಮೈ ಇಯರ್ ವಿತ್ ಟೈಗರ್ಸ್ ಅಂತ ಹೇಳಿ
ಜಾರ್ಜ್ ಶಾಲರ್ ಅನ್ನುವ ವಿಜ್ಞಾನಿ ಅದೇ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ವೈಲ್ಡ್ ಲೈಫ್ ಬಯಾಲಜಿ ಕಲಿತ ವಿಜ್ಞಾನಿ ಹುಲಿಗಳ ಒಟ್ಟಿಗೆ 2 ವರ್ಷ ಕಾನಾದಲ್ಲಿ ಹುಲಿಗಳ ಅಧ್ಯಯನ ಮಾಡಿ ಬರೆದ ಲೇಖನದ ಒಂದು ಸಮ್ಮರಿ ಇತ್ತು. ನನಗೆ ಅದು ಓದಿದಾಗ ಈ ಕುರುಡನಿಗೆ ಒಂದು ಕಣ್ಣು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಅಥವಾ ಕನ್ನಡಕ ಸರಿ ಇಲ್ಲದವನಿಗೆ ಒಳ್ಳೆ ಕನ್ನಡಕ ಕೊಟ್ಟ ಹಾಗೆ ಕ್ಲಿಯರ್ ಆಯಿತು. ಜಿಮ್ ಕಾರ್ಬೆಟ್ ಓದಿದ್ದೆ, ಕೆನೆತ್ ಆಂಡರ್ಸನ್ ಜೊತೆ ಕಾಡಲ್ಲಿ ಓಡಾಡಿದ್ದೆ, ನಾನು ಎಲ್ಲ ಮಾಡಿದ್ದೆ. ಈ ಒಂದು ಲೇಖನದಲ್ಲಿದ್ದ ಸ್ಪಷ್ಟತೆ, ವಿಜ್ಞಾನದ ಅರಿವಿಲ್ಲದೆ ಇದು ಒಂದು ವಿಜ್ಞಾನ, ಇದು ಎಂಜಿನಿಯರಿಂಗ್ ಹೇಗೆ ಒಂದು ವಿಜ್ಞಾನವೋ, ಮೆಡಿಸಿನ್ ಹೇಗೆ ಒಂದು ವಿಜ್ಞಾನವೋ, ವನ್ಯಜೀವಿ ವಿಜ್ಞಾನವು ಒಂದು ಪ್ರತ್ಯೇಕ ವಿಜ್ಞಾನ, ಅದರ ವಿಧಾನಗಳು ಇದು, ಅದರ ದಾರಿ ಇದು ಅಂತ ನನಗೆ ಆಗ ಅನಿಸಿತು. ಈ ದರಿದ್ರ ಎಂಜಿನಿಯರಿಂಗ್ ಬೇಡವೇ ಬೇಡ, ಒಂದಲ್ಲ ಒಂದು ಕಾಲದಲ್ಲಿ ಇದನ್ನು ಬಿಟ್ಟು ನಾನು ಈ ಕೆಲಸ ಮಾಡಬೇಕು ಅಂತ ನಾನು ಅದು 66ರಲ್ಲಿ ನಾನು ಆ ಡಿಟರ್ಮಿನೇಷನ್ ಮಾಡಿದ್ದೆ. ದಾರಿ ಸುಲಭ ಇರಲಿಲ್ಲ. ಬೇರೆ ಬೇರೆ ಕೆಲಸ ಟ್ರ್ಯಾಕ್ಟರ್ ಮಾರಾಟ ಮಾಡಿದ್ದೇನೆ, ಇದು ಮಾಡಿದ್ದೇನೆ, ಸೇಲ್ಸ್ ಎಂಜಿನಿಯರ್, ಬೇರೆ ಬೇರೆ ಕೆಲಸ, ಮೈಕ್ರೋ ಫ್ಯಾಕ್ಟ್ರಿಯಲ್ಲಿ 2 ವರ್ಷ ಕೆಲಸ ಮಾಡಿದ್ದೇನೆ. ಯಾವುದೂ ನನಗೆ ತೃಪ್ತಿ ಕೊಡಲಿಲ್ಲ. ಕೊನೆಗೆ ಹೇಗೋ ಒದ್ದಾಡಿ ಹಾಗೆ ಹೀಗೆ ಮಾಡಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು. 83ನೇ ಇಸ್ವಿಯಲ್ಲಿ ಹುಲಿಗಳಿಗೆ ಮೊದಲನೇ ಬಾರಿಗೆ ರೇಡಿಯೋ ಕಾಲರ್ ಹಾಕಿದ ಆಗ ಚಿತ್ವಾನ್ನಲ್ಲಿ ಅಧ್ಯಯನ ನಡೀತಿತ್ತು. ಮೆಲ್ ಸನ್ಕ್ವಿಸ್ಟ್ ಅಂತ ಅವ್ರು ಸಿಕ್ಕಿದ್ರು. ಅವರು ನಿನಗೆ ಇಷ್ಟೆಲ್ಲ ಆಸಕ್ತಿ ಉಂಟು ಆದರೆ ದುಡ್ಡಿಲ್ಲ ನನ್ನ ಹತ್ರ ಅಲ್ಲಿ ಯೂನಿವರ್ಸಿಟಿಗೆ ಬಂದು ನಿಮ್ಮ ಜೊತೆ ಕಲೀಲಿಕ್ಕೆ. ಇಲ್ಲ, ನೀನು ಆ GRE ಪರೀಕ್ಷೆ ತಗೋ, ಆ ಪರೀಕ್ಷೆಯಲ್ಲಿ ನಿನಗೆ ಮಾರ್ಕ್ ಬಂದರೆ ನೀನು ಮಾಡಿದ ಕೆಲಸಕ್ಕೆ ಸ್ಕಾಲರ್ಶಿಪ್ ಸಿಕ್ಕುವ ಚಾನ್ಸ್ ಉಂಟು ಅಂತ ಹೇಳಿದರು 83ನೇ ಇಸ್ವಿಯಲ್ಲಿ. ಅದು ನನಗೆ ಸಿಕ್ಕಿದ್ದೊಂದು ಬ್ರೇಕ್. ಆನಂತರ ನಾನು ಈ ಕ್ಷೇತ್ರಕ್ಕೆ ಇಳಿದು ಆಗ ಒಂದು ನಿರ್ಧಾರ ಮಾಡಿದೆ. ನಾನು ಜೀವನಕ್ಕೋಸ್ಕರ ಆಗ ಇದು ಬಿಟ್ಟಿದ್ದೆ, ಆ ಟ್ರ್ಯಾಕ್ಟರ್ ಮಾರಾಟ ಬಿಟ್ಟು ನಾನೇ ಒಂದು ಫಾರ್ಮ್ ತಗೊಂಡಿದ್ದೆ ಪೆರಿಯಪಟ್ಟಣ ಹತ್ರ, 44 ಎಕರೆ, ನಾಗರಹೊಳೆಯ ಉತ್ತರ ಭಾಗದ ಅಂಚಿನಲ್ಲಿ. ಆಗಲೇ ನನಗೆ ಇವರು ಇಕಾಲಜಿಯವರು, ಥಿಯರಿಯವರು ಮಾತಾಡ್ತಾರಲ್ಲ ಕ್ಲಾಸ್ನಲ್ಲಿ, ಜನರೆಲ್ಲ ಕಾಡನ್ನು ಉಳಿಸ್ತಾರೆ, ಪ್ರಾಣಿಗಳನ್ನು ಪ್ರೇಮಿಸ್ತಾರೆ, ಅಲ್ಲಿ ಕಾಣೋದೇ ಬೇರೆ. ಎಲ್ಲರೂ ಕಾಡನ್ನು ಲೂಟಿ ಮಾಡ್ತಿದ್ರು. ಆ ಜಾತಿ ಈ ಜಾತಿ, ಆ ವರ್ಗ ಈ ವರ್ಗ ಅಂತಿಲ್ಲ, ಪ್ರತಿಯೊಬ್ಬರು ಬೇಟೆಯಾಡೋದು, ಪ್ರತಿಯೊಬ್ಬರು. ಅದನ್ನು ನಾನು ಕಣ್ಣಾರೆ ನೋಡಿದ್ದೆ. ಒತ್ತುವರಿಯಾಗಿತ್ತು. ನಾಗರಹೊಳೆಯ ಉತ್ತರ ಭಾಗ ಪೂರ್ತಿ ಒತ್ತುವರಿಯಾಗಿತ್ತು. AC ಲಕ್ಷ್ಮಣ ಅಂತ DF ಆಗಿದ್ದರು ಆಗ. ಅವರು ನನಗೆ ಹಳೆ ಪರಿಚಯ. ಅವರು ಕೋರ್ಟಿಗೆ ಹೋಗಿ ಪ್ರಯತ್ನಪಟ್ಟು ಇದು ಮಾಡಿ ಆ ಒತ್ತುವರಿನ ತೆರವು ಮಾಡಿ ಅವರಿಗೆ ತೆರವಾದವರಿಗೆ ಬೇರೆ ಜಾಗ ಕೊಟ್ಟು ಅವರು ಆ ಕೆಲಸ ಲಕ್ಷ್ಮಣ ಮಾಡದಿದ್ದರೆ ಇವತ್ತು ನಾಗರಹೊಳೆ ಉತ್ತರ ಭಾಗ ಇರ್ತಿರಲಿಲ್ಲ. ಇದನ್ನೆಲ್ಲ ನನಗೆ ಕಣ್ಣಾರೆ ನೋಡ್ತಾ ಇದ್ದೇನೆ. ಈ ಕಾಲೇಜ್ ಪ್ರೊಫೆಸರ್ಗಳು ಇಲ್ಲ, ಜನರೇ ಉಳಿಸ್ತಾರೆ, ಅರಣ್ಯ ಇಲಾಖೆ ಬೇಡ, ಯಾರೂ ಕಾವಲು ಮಾಡೋದು ಬೇಡ, ಗಾರ್ಡ್ ಬೇಡ, ಈ ಫಿಲಾಸಫಿ ಒಂದು ಬೇರೆ, ಅದು ಕೇಳ್ತಾ ಇದ್ದೇನೆ. ಕಣ್ಣು ಮುಂದೆ ಕಾಣ್ತಿರೋ ಫಿಲಾಸಫಿ ಇದು ರಿಯಾಲಿಟಿ ಇದು. ಹಾಗಾಗಿ ಒಂದು ಕಡೆಯಿಂದ ವಿಜ್ಞಾನ, ಒಂದು ಕಡೆಯಿಂದ ನನ್ನ ಅನುಭವ, ಟ್ರ್ಯಾಕ್ಟರ್ ಮಾರಾಟದ ಅನುಭವ, ಅಗ್ರಿಕಲ್ಚರ್ ಮಾಡಿದ ಅನುಭವ, ರೈತರಿಗಿರುವ ಒತ್ತಡಗಳು, ಆ ಒತ್ತಡಗಳಿಂದ ಅವರು ಹೇಗೆ ಹೋಗಿ ಕಾಡನ್ನು ಒತ್ತಡ ಹಾಕ್ತಾರೆ, ಒಂದು ರೀತಿಯ ಸಮ್ಮಿಳಿತ ಇದು ಬಂತು. ಅದನ್ನು ನನ್ನ ವಿಜ್ಞಾನದಲ್ಲಿ ನಾನು ಉಪಯೋಗಿಸ್ಕೊಂಡೆ. ಆಮೇಲೆ ನಾಗರಹೊಳೆಯಲ್ಲಿ ನೀವು ಎಕ್ಸ್ಟೆನ್ಸಿವ್ ಕೆಲಸ ಮಾಡಿದ್ರಿ ಸರ್, ಆಗ 80ಸಲ್ಲಿ 90ಸಲ್ಲಿ ಎರಡು ಭಾಳ. ಅದು ಹೇಗಿತ್ತು ಸರ್ ಅದು ಅನುಭವ? ನೀವು ಅದು 80ನೇ ಇಸ್ವಿಯಲ್ಲಿ ನನ್ನ ಫ್ಲಾರಿಡಾ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡುವಾಗ ಪ್ರಾಣಿ ಗಣತಿ, ಈಗ ಸಸ್ಯಾಹಾರಿ ಪ್ರಾಣಿಗಳ ಗಣತಿ ಹೇಗೆ ಮಾಡಬೇಕು ಅದಕ್ಕೊಂದು ವಿಧಾನ ಇತ್ತು, ಲೈನ್ ಟ್ರಾನ್ಸಾಕ್ಟ್ ಸ್ಯಾಂಪ್ಲಿಂಗ್ ಅಂತ. ಅದನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ನಾನು ಇಂಟ್ರಡ್ಯೂಸ್ ಮಾಡಿದೆ. ಅದರಲ್ಲಿ ಆ್ಯಕ್ಯುರೇಟ್ ರಿಸಲ್ಟ್ ಬರ್ತದೆ. ಇವರು ಏನೋ ಗಣತಿಯ ವಿಧಾನವೇ ತಪ್ಪು, ಮೂಲದಲ್ಲೇ ತಪ್ಪು. ಯಾಕಂದರೆ ಅವರಿಗೆ ತರಬೇತಿಯೂ ಇಲ್ಲ, ವಿಜ್ಞಾನವೂ ಗೊತ್ತಿಲ್ಲ, ಸುಮ್ಮನೆ ಹೋಗಿ ರೌಂಡ್ ಹೊಡೆದು ಏನೋ ಬರ್ಕೊಂಡು ಬರ್ತಿದ್ರು. ಆ ಗಣತಿ ಮಾಡಿದ್ದು ನನ್ನ ಮಾಸ್ಟರ್ಸ್ ಥೀಸಿಸ್ ಮಾಡಿದೆ. ಆಗ ನನಗೆ ಅನಿಸಿತು, ಈ ಹುಲಿಗಳ ವರ್ತನೆ ಅಧ್ಯಯನ ಮಾಡಬೇಕಾದ್ರೆ ಒಂದೇ ದಾರಿ ಇರೋ ಹುಲಿಗಳ ಸಂಖ್ಯೆಯು ಕಮ್ಮಿ ಇದ್ದಾಗ ರೇಡಿಯೋ ಕಾಲರ್ ಹಾಕಿ ಅವುಗಳನ್ನು ಫಾಲೋ ಮಾಡಬೇಕು. ಅದಕ್ಕೆ ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡಬೇಕು. ಅದನ್ನು ಟ್ರ್ಯಾಂಕ್ಯುಲೈಸ್ ಮಾಡಬೇಕಾದ್ರೆ ನೇಪಾಳದಲ್ಲಿ ಈ ಸನ್ಕ್ವಿಸ್ಟ್ ಅವರು ಒಂದು ವಿಧಾನ ಕಂಡು ಹಿಡಿದಿದ್ರು. ಅಂದರೆ ಅಲ್ಲಿ ಶಿಕಾರಿಗಳು ಬೇಟೆಗೆ ಯೂಸ್ ಮಾಡ್ತಿದ್ದ ವಿಧಾನವನ್ನೇ ಮಾರ್ಪಾಡು ಮಾಡಿ ಗುಂಡು ಹೊಡೆಯೋ ಬದಲು
ಮರದಲ್ಲಿ ಇಷ್ಟೇ ಎತ್ತರದಲ್ಲಿ ಇದ್ದುಕೊಂಡು ಅದಕ್ಕೆ ಡಾರ್ಟ್ ಗನ್ನಲ್ಲಿ ಹೊಡೆಯೋದು. ಸ್ವಲ್ಪ ಹುಲಿ ಅಲ್ಲೇ ಬರ್ತದೆ, ನೀವು ಅಲ್ಲಿಗೆ ಅರವಳಿಕೆ ಕೊಟ್ಟು ಅದನ್ನು ಅದು ಆದರೆ ನೀವು ಅಲ್ಲಿದ್ದೀರಿ, ಹುಲಿ ಇಲ್ಲಿ ಉಂಟು, ಸ್ವಲ್ಪ ಧೈರ್ಯ ಬೇಕದು, ಜೀಪ್ನಲ್ಲಿಲ್ಲ, ನೀವು ಸೇಫ್ಟಿ ಇಲ್ಲ ಅಂತೂ ಮಾಡಿದೆ. ಅದೆಲ್ಲ ಚೆನ್ನಾಗಿ ಆಗ್ತಾ ಇತ್ತು. ಆದರೆ ಅದರ ಬಗ್ಗೆ ಅನೇಕ ಜನರಿಗೆ ಅನುಮಾನಗಳು, ಇನ್ನು ಕೆಲವು ರಾಜಕಾರಣಿಗಳಿಗೆ ಇದು ಅರ್ಥ ಆಗೋದಿಲ್ಲ. ಇನ್ನು ನಾಗರಹೊಳೆಯಲ್ಲಿ ನಾನು ಈ ವಿಜ್ಞಾನ ಮತ್ತು ಸಂರಕ್ಷಣೆ ಅಂತ ಬೇರೆ ನೋಡ್ತಿರಲಿಲ್ಲ. ಒಂದು ಕಡೆಯಿಂದ ನನ್ನ ವಿಜ್ಞಾನ ಮಾಡ್ತಿದ್ದೆ, ಇನ್ನೊಂದು ಕಡೆಯಿಂದ ನಾಗರಹೊಳೆಯನ್ನು ಒಂದು ಸೋಲ್ಜರ್ ಥರ ಕಾದವರು KM ಚಿನ್ನಪ್ಪನವರು. ಅವರು ನನಗೆ 69ನೇ ಇಸ್ವಿಯಿಂದ ಫ್ರೆಂಡು. ಅದರ ಮೊದಲು ಅಚ್ಚೆ ಅಂತ ಅವರ ಗುರುಗಳಿದ್ದರು. ಅವರಿಂದ ನಾನು ಈ ಅರಣ್ಯ ರಕ್ಷಣೆ ಬಗ್ಗೆ ತಿಳ್ಕೊಂಡದ್ದು. ಆ ರಕ್ಷಣೆ, ಅವರ ರಕ್ಷಣೆಗೂ ನಾನು ಬೆಂಬಲ ಕೊಡ್ತಿದ್ದೆ. ಅವರ ರಕ್ಷಣೆಯಿಂದಾಗಿ ಅನೇಕ ಸ್ಥಳೀಯ ಜನರಿಗೆ ಅವರ ಮೇಲೆ ತುಂಬ ಸಿಟ್ಟಿತ್ತು. ಇವ್ರು ಬೇಟೆ ಆಡ್ಲಿಕ್ಕೆ ಬಿಡೋದಿಲ್ಲ, ದನ ಮೇಯಿಸ್ಲಿಕ್ಕೆ ಬಿಡೋದಿಲ್ಲ, ಇನ್ಯಾವುದೋ ಇರ್ತದಲ್ಲ. ಸೊ ಒಂದು ರೀತಿಯಲ್ಲಿ ನಾನು ಅದನ್ನು ಎರಡಕ್ಕೆ ಕೈ ಹಾಕಿದ್ರಿಂದ ಇದಕ್ಕೆ ಯಾರ್ಯಾರು ವಿರೋಧಿಗಳಿದ್ದಾರೋ ಅವರೆಲ್ಲ ಈ ಹುಲಿ ಯೋಜನೆಯನ್ನು ಇಟ್ಟುಕೊಂಡು ಒಂದು ಟಾರ್ಗೆಟ್ ಮಾಡಿ ಅದನ್ನು ತಡಿಲಿಕ್ಕೆ ಸುಮಾರು ಪ್ರಯತ್ನ ಆಯಿತು. ಮತ್ತು ನಾನು ಸಹ ಡಿಪ್ಲೊಮ್ಯಾಟಿಕ್ ಅಲ್ಲ, ಈಗಲೂ ಅಲ್ಲ, ಆಗಂತೂ ಏನೂ ಅಲ್ಲ. ಅಲ್ಲಿ ಲೋಕಲ್ MLA ಕೇಳಿದ್ರು ಹುಲಿ ಡಾರ್ಟ್ ಮಾಡೋದೆಲ್ಲ ನೋಡಲಿಕ್ಕೆ ನಾನು ಬರಬೇಕು ಅಂತ. ನಾನು ಹೇಳಿದೆ ಅದು ಸೈಂಟಿಫಿಕ್ ಆಪ್ರೇಷನ್ನು, ಹಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಹುಲಿ ಸತ್ತೋಗೋ ಚಾನ್ಸ್ ಉಂಟು, ತಪ್ಪಿ ಹೋದರೆ, ದೂರ ಹೋದರೆ ನಾನು ಆಗೋದಿಲ್ಲ ಅಂದೆ. ಅದು ಅವರಿಗೆ ತುಂಬ ಇನ್ಸಲ್ಟ್ ಆಯಿತು. ಅವರು ಹೋಗಿ ಮಂತ್ರಿಗಳಿಗೆ ಇಲ್ಲ ಅವರು ಹುಲಿ ಚರ್ಮ ತೆಗೆದು ಮಾರ್ತಾ ಇದ್ದಾರೆ ಅಂತ ಏನೋ ಕತೆ ಹೇಳಿದರು. ಏನೋ ಆಯಿತು, ಕೋರ್ಟಿಗೆ ಹೋದರು. ಆದರೆ ನನ್ನ ಲಕ್ಕಿಗೆ ಈ ಉದಯ ಹೊಳ್ರು ಆಗ ಈಗ ಅವರು ದೊಡ್ಡ ಲಾಯರ್, ಆಗ ಸಣ್ಣ ಲಾಯರು. ನಾನು ಹೋದೆ, ನನಗೆ ಅಕಾಡೆಮಿಕ್ ಫ್ರೀಡಮ್, ಅಧ್ಯಯನ ಮಾಡಲಿಕ್ಕೆ ನನಗೆ ಹಕ್ಕು ಉಂಟು, ಮಂತ್ರಿಗಳು ಅಧ್ಯಯನದ ಹಕ್ಕು ತಡೆದಿದ್ದಾರೆ, ನೀವು ಫೈಟ್ ಮಾಡ್ತೀರಾ ಅಂತ. ನಾನು ಖಂಡಿತ ಫೈಟ್ ಮಾಡ್ತೇನೆ ನಿಮ್ಮಕ್ಕೆ. ಆಗ ಅವರು ದೊಡ್ಡ ಏರ್ಬಸ್ ಕೇಸ್ ಏನೋ ಫೈಟ್ ಮಾಡ್ತಾಯಿದ್ರು. ಅದನ್ನು ಬಿಟ್ಟು ನಿಮ್ಮ ಫೈಟ್ ಮಾಡ್ತೇನೆ ನಾನು ಅಂತೇಳಿ ಅವರು ಕೋರ್ಟ್ನಲ್ಲೆಲ್ಲ ಹೋರಾಟ ಮಾಡಿ ಪರ್ಮಿಟ್ ತಗೊಂಡು, ಹಾಗೆ ಅದು ಪರ್ಮಿಟ್ಟು ಮೊದಲಿಂದಲೂ ಸಂಶೋಧನೆ ಒಂದು ರೀತಿ ಸ್ಮೂತಾಗಿ ಹೋಗಲಿಲ್ಲ, ಏನಾದರೂ ಅಡ್ಡಿತಡ್ಡಿಗಳು ಇರೋದೇ. ಆದರೆ ಮುಂದೆ ನನಗೂ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಆದಮೇಲೆ, ಜನರ ಪರಿಚಯ ಆದಮೇಲೆ, ನನ್ನ ಕೆಲಸ ಪಬ್ಲಿಷ್ ಆದಮೇಲೆ, ಜನರಿಗೆ ಗೊತ್ತಾದಮೇಲೆ ಸ್ವಲ್ಪ ಬೆಂಬಲ, ಎಷ್ಟೋ ಜನ ಇಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮನಸ್ಸು ಬದಲಾಯಿತು ಜನರದ್ದು. ಆನಂತರ ಸರ್ ಈಗ ಮನಮೋಹನ್ ಸಿಂಗ್ ಅವರೆಲ್ಲ ಬಂದಾಗೆಲ್ಲ ಈಗ ಪ್ರಾಜೆಕ್ಟ್ ಟೈಗರ್ ಅಂತ ಎಲ್ಲ ಹಿಂದೆಲ್ಲ ಮಾಡಿದ್ರು, ಅದನ್ನ ಆಗಿಂದನೇ ಇತ್ತು, 50 ವರ್ಷದಿಂದ ಇತ್ತು. ಆನಂತರ ಸ್ವಲ್ಪ ಅದಕ್ಕೆ ಹೆಚ್ಚು ಅನುದಾನ ಕೊಟ್ಟು ಎಲ್ಲ ಕಡೆನೂ ಅಂದರೆ ಹುಲಿ ಸಂರಕ್ಷಣೆ ಜಾಸ್ತಿ ಆಗಲಿ ಅಂತಂದು ಒತ್ತು ಕೊಟ್ಟರು. 2000 ಆಗ ಅವರು UPA 1 ಇದ್ದಾಗೆಲ್ಲ ಭಾಳ ಚಟುವಟಿಕೆಗಳು, ಅದು ಪ್ರವಾಸೋದ್ಯಮಕ್ಕೆ ತಿರುಗ್ತು, ಬೇರೆ ಬೇರೆ ರೀತಿಯಲ್ಲಿ ಅದು ಆಯಾಮ ಏನು ನೀವೆಲ್ಲ ಆಗ ಉದ್ದೇಶ ಇಟ್ಕೊಂಡಿದ್ರಿ, ಆ ಹುಲಿ ಸಂರಕ್ಷಣೆ ಉದ್ದೇಶಕ್ಕಿಂತ ಸ್ವಲ್ಪ ಬೇರೆ ಬೇರೆ ಆಯಾಮ ತೊಗೊಳ್ತು. ಹೇಗೆ ಅದು ಸ್ವರೂಪದ ಅದರಲ್ಲಿ ಆ ನಂತರದ ಸ್ವರೂಪ? ಈಗ ನಾನು ಕ್ರಿಟಿಕಲ್ ಪೀರಿಯಡ್ ಹೇಳೋದೇನೆಂದರೆ 66-67ರಿಂದ ಪ್ರಥಮ ಇಂದಿರಾ ಗಾಂಧಿಯವರು ಫಸ್ಟು ಬಂದಾಗಲೇ ಅವರು ಆ ಟೈಗರ್ ಹಂಟಿಂಗ್ ಬ್ಯಾನ್ ಮಾಡಿದರು ನೋಡಿ, ಯಾವ ದೇಶವೂ ಮಾಡಿದ್ರು. ಆ ಹಂತದಿಂದ ಸುಮಾರು 2000ನೇ ಇಸ್ವಿವರೆಗೆ ಒಂದು ರೀತಿಯಲ್ಲಿ ರಕ್ಷಿಸಬೇಕು, ಇದನ್ನು ಉಳಿಸ್ಬೇಕು, ನಮ್ಮ ಕೆಲಸ ಅಷ್ಟು. ಅದನ್ನು ಸ್ಟಡಿ ಮಾಡುವವರು ಸ್ಟಡಿ ಮಾಡ್ತಾರೆ, ಉಳಿಸೋದು ನಮ್ಮ ಕೆಲಸ, ಒತ್ತುವರಿ ನಿಲ್ಲಿಸೋದು ಅಂತ ಅರಣ್ಯ ಇಲಾಖೆ ಮ್ಯಾಂಡೇಟ್, ಮೈಂಡ್ಸೆಟ್ ಆ ಥರ ಇತ್ತು. ಆ ನಂತರ ಏನಾಯಿತು ಅಂದರೆ ಅದು ಈ ಹುಲಿ ಯೋಜನೆ, ಆ ಯೋಜನೆ, ಈ ಯೋಜನೆ ಅಂತ ಅದು ಅನುದಾನ ಹೆಚ್ಚು, ಅನುದಾನಗಳ ಸಂಖ್ಯೆ ಜಾಸ್ತಿ ಆಯಿತು. ಮತ್ತು ಈ ಮೊದಲು ಅರಣ್ಯ ಇಲಾಖೆಯಲ್ಲಿ ಸ್ಟೇಟ್ ಸರ್ವಿಸ್ PWD ಥರ ನೀವು ಸೇರಿ 8-10 ವರ್ಷ ACF ಆಗಿ, ರೇಂಜರ್ ಆಗಿ ಕೆಲಸ ಮಾಡಿದ ಮೇಲೆ ನೀವು DF ಆಗ್ತಿದ್ರಿ, ಒಂದು ಅನುಭವ ಇತ್ತು. ಈ 69ನೇ ಇಸ್ವಿಯಿಂದ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಶುರುವಾಯಿತು, IAS IPS ಥರ. ಅಂದರೆ ಅದೊಂದು ಅಧಿಕಾರಿ ಮಟ್ಟದಲ್ಲೇ ನೀವು ಬರ್ತೀರಿ, ನಿಮಗೆ ಆ ತಳಮಟ್ಟದ ನೀವು ಅನುಭವ ಇಲ್ಲ, ಪ್ಲಸ್ ಎಷ್ಟೋ ಬೇರೆ ರಾಜ್ಯದಿಂದ ಬಂದಿರ್ಬೋದು, ಭಾಷೆನೂ ಗೊತ್ತಿರೋದಿಲ್ಲ. ಒಂದು ರೀತಿಯಲ್ಲಿ ಆ ಗ್ರಿಪ್ಪು ಕಮ್ಮಿ ಆಯಿತು, ದುಡ್ಡಿನ ಬರೋದು ಜಾಸ್ತಿ ಆಯಿತು. ಆ ಕಾಲದಲ್ಲಿ ಒಂದು ಯೋಜನೆ ಬಂತು, ಅದನ್ನು ನಾವು ತುಂಬ ವಿರೋಧಿಸಿದೆವು, ನಾನು ಮತ್ತು ವಾಲ್ಮೀಕಿ ತಾಪರವರು. ವರ್ಲ್ಡ್ ಬ್ಯಾಂಕ್ ಒಂದು ವಿಶ್ವದಲ್ಲಿ ಅತಿ ದೊಡ್ಡ ಡೋನರ್ ಏಜೆನ್ಸಿ. ಅವರು ಮಾಡಿದ್ದನ್ನು ಯುರೋಪಿಯನ್ ಏಜೆನ್ಸೀಸು ಮಾಡ್ತಾರೆ. ಅವರು ಒಳ್ಳೆಯ ಕಾಸಿಗೆ ಸಪೋರ್ಟ್ ಮಾಡೋದು ಅವರ ಉದ್ದೇಶ. ಅದು
ಹುಲಿ ಒಂದು ಒಳ್ಳೆ ಕಾಸ್, ಅದನ್ನು ನಾವು ಎತ್ತುಕೊಳ್ಳುವ ಅಂತ. ಅದು ದೊಡ್ಡ ಮಿಸ್ಟೇಕು. ಅವರು ಡೆವಲಪ್ಮೆಂಟಲ್ ಏಜೆನ್ಸಿ, ಅವರು ಜನರ ಅಭಿವೃದ್ಧಿ ಆಗೋದು, ಹೆಲ್ತ್ ಕೇರು, ಅದಕ್ಕೆಲ್ಲ ಅವರು ಸರಿಯಾದ. ಇದು ಅವರು ಅದನ್ನು ಎತ್ತಿಕೊಂಡದ್ದು ಅತಿ ದೊಡ್ಡ ತಪ್ಪು. ಅದೊಂದು ಆ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್ ಅಂತ ಬಂತು, 5 ಅಭಯಾರಣ್ಯಗಳಿಗೆ ಇಂಟ್ರಡ್ಯೂಸ್ ಮಾಡಿದರು. ನಾನು ವಾಲ್ಮೀಕಿ ತಾಪ ಅವರವರು ಡೆಲ್ಲಿಗೆ ಹೋಗಿ ಜಗಳಾಡಿದ್ದೆವು, ಇದನ್ನು ತರಬೇಡಿ ಭಾರತಕ್ಕೆ, ಇದು ಬೇಡ. ಒಂದೊಂದು ಪಾರ್ಕಿನ ಬಜೆಟ್ಟು ವರ್ಷಕ್ಕೆ, ಈಗ ಉದಾಹರಣೆಗೆ ಹೇಳೋದು, 1 ಕೋಟಿ ಇದ್ದದ್ದು 15 ಕೋಟಿ. ಮತ್ತು ಏನು ಅವರ ಅರಣ್ಯ ಈಗ ಕಾವಲು ಮಾಡೋದು, ಅರಣ್ಯ ಕಾಯೋದು ಮಾತ್ರ ಅಲ್ಲ, ಅವರು ಹಳ್ಳಿಗರಿಗೆ ಹೋಗಿ ಸಹಾಯ ಮಾಡೋದಂತೆ, ಹಿಪ್ಪನೇರಳೆ ಬೆಳೆಯೋದು ಹೇಗೆ ಅಂತ ತೋರಿಸೋದಂತೆ, ಕಾರ್ಪೆಂಟ್ರಿ ಕಲಿಸಿಕೊಡೋದಂತೆ, ಅರಣ್ಯ ಎಲ್ರಿಗೂ ಇದು ಖುಷಿ ಆಯಿತು. ಕೋಟಿಗಟ್ಟಲೆ ದುಡ್ಡು ಬರ್ತದೆ. ಈ ಕಷ್ಟದ ವನರಕ್ಷಣೆ ಕೆಲಸದ ಜೊತೆಗೆ ಈ ಬೇಡದ್ದೆಲ್ಲ ಮಾಡಿಕೊಂಡು, ಅದಕ್ಕೆ BDO ಇದ್ದಾರೆ, ತಾಲೂಕು ಆಫೀಸ್ ಇದೆ, ಇಡೀ ಡೆವಲಪ್ಮೆಂಟಿಗೆ ಕೋಟಿಗಟ್ಟಲೆ ಇದೆ. ಅರಣ್ಯ ಇಲಾಖೆ ಯಾಕೆ ಅದಕ್ಕೆ ತಲೆಕೆ? ಈ ಅರಣ್ಯ ಇಲಾಖೆಗೆ ಈ ಡೆವಲಪ್ಮೆಂಟ್ನಲ್ಲಿ ದುಡ್ಡುಂಟು ಅಂತ ರುಚಿ ಹತ್ತಿಸಿದ್ದು ಈ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟ್. ನಾವು ಅದನ್ನು ವಿರೋಧಿಸಿ ಸೋತೆವು, ನಾವು ವಿನ್ನಾಗಲಿಲ್ಲ. ಅದು ಬಂತು, 5 ರಾಜ್ಯಗಳಲ್ಲಿ ಬಂತು, 5 ಸೇರಿದಂತೆ, ಕರ್ನಾಟಕ ಸೇರಿದಂತೆ. ಕರ್ನಾಟಕದಲ್ಲಿ ನಾವು ಮಾತ್ರ ಹದ್ದಿನ ಥರ ನೋಡ್ತಾ ಇದ್ದೆವು. KM ಚಿನ್ನಪ್ಪನವರು, ಪ್ರವೀಣ್ ಭಾರ್ಗವರವರು, ನಾವು ವೈಲ್ಡ್ ಲೈಫ್ ಫಸ್ಟ್ ಅಂತ ಶುರು ಮಾಡಿದ್ದು. ಆನೆಗಳ ಬೇಟೆ ಜಾಸ್ತಿ ಆಯಿತು, ಮರ ಕಡಿತಲ ಜಾಸ್ತಿ ಆಯಿತು. ಯಾಕಂದರೆ ಕಾವಲು ಮಾಡೋದು ಬಿಟ್ಟು ಬೇರೆದೆಲ್ಲ ಮಾಡ್ಕೊಂಡು ಸುತ್ತಾಡ್ತಾರೆ ಇವರು. ಕೋಟಿಗಟ್ಟಲೆ ಖರ್ಚಾಗ್ತಾ ಉಂಟು, ಇದು ಸಕ್ಸಸ್ ಅಂತ. ಅದಕ್ಕೆ ಪ್ರಚಾರ ಏನು, ಅವರು ಬರೋದೇನು ಅಲ್ಲಿಂದ. ನಾವು ಅದರ ಎಗೇನ್ಸ್ಟ್ ದೊಡ್ಡ ಕ್ಯಾಂಪೇನ್ ಮಾಡಿದೆವು. ವೆಂಕಟಾಚಲ ಅವರು ಇದಾಗಿದ್ದರು, ಲೋಕಾಯುಕ್ತ ಆಗಿದ್ದರು. ಅವರಿಗೆ ಹೋಗಿ ತಮು ಪೂಯ ಅಂತ ನಮ್ಮ ಗುಂಪಿನಲ್ಲಿ ಅವರು ಅರ್ಜಿ ಹಾಕಿ, ಇಷ್ಟಿಷ್ಟು ದುರುಪಯೋಗ ಆಗಿದೆ, ಇಷ್ಟಿಷ್ಟು ಇದಾಗಿದೆ ಅಂತ. ಅವರು ಭಾಳ ಒಂದು ನಿಷ್ಠಾವಂತ ಜಡ್ಜ್, ಅವರು ಕಟ್ಟುನಿಟ್ಟಿನ ಜಡ್ಜು. ಅವರು ಈ BK ಸಿಂಗ್ ಅಂತ DFO ಇದ್ದರು, ಈಗ ಮತ್ತೆ PCC. ಈ ಪೋಚಿಂಗ್ ಇದು ನೀವು ಇನ್ವೆಸ್ಟಿಗೇಟ್ ಮಾಡಿ, ಹೌದಾ 75 ಆನೆ ಸತ್ತಿರೋದು ಅಂತ. ಆಮೇಲೆ ML ರಾಮ್ ಪ್ರಕಾಶ್ ಅಂತ ಇನ್ನೊಬ್ಬರು ಜಸ್ಟ್ ರಿಟೈರ್ಡ್ PCCF ಇದ್ದರು, ಭಾಳ ಎಕ್ಸ್-ಆರ್ಮಿ ಟೈಟ್ ಜನ. ಈ ಫೈನಾನ್ಷಿಯಲ್ ಇದೆಲ್ಲ ನೀವು ನೋಡಿ ವರ್ಲ್ಡ್ ಬ್ಯಾಂಕಿಗೆ 33% ದುಡ್ಡು ಖರ್ಚಾಗಿದೆ ಆಗಲಿ. ವರ್ಲ್ಡ್ ಬ್ಯಾಂಕ್ ಇಂದ ಆಗಿರುವ ಡ್ಯಾಮೇಜ್ ಗೊತ್ತಾಗಿ ವರ್ಲ್ಡ್ ಬ್ಯಾಂಕ್ ಅದು ಒಂದು ಪ್ರಾಜೆಕ್ಟನ್ನು ಮುಚ್ಚಿಬಿಟ್ಟಿತು, ಅನಾಹುತ ಆಗಿದೆ ಅಂತ. ಈ ನಾಗರಹೊಳೆಯಲ್ಲಿ ಉಳಿದ 5 ಕಡೆ ಹೈಲಿ ಸಕ್ಸಸ್ಫುಲ್ ಅಂತ. ಯಾಕಂದರೆ ಇದನ್ನೆಲ್ಲ ಯಾರು ನೋಡಿಲ್ಲ. ಆದರೆ ಅದು ಏನಾಯ್ತು ಅಂದರೆ, ಅದರಲ್ಲಿಂದ ಒಂದು ರೀತಿಯಲ್ಲಿ ನಮ್ಮ ಗುಂಪಿಗೂ ಅರಣ್ಯ ಇಲಾಖೆಗೂ ಒಂದು ಮಟ್ಟಿಗೆ ಕಂದಕ ಬಂತು. ಯಾಕಂದರೆ ಈ ವರ್ಲ್ಡ್ ಬ್ಯಾಂಕ್ ಪ್ರಾಜೆಕ್ಟನ್ನು ವಿರೋಧಿಸುವಾಗ ಇಲಾಖೆಯಲ್ಲಿ ನನಗೆ ತುಂಬ ಜನ ಫ್ರೆಂಡ್ಸ್ ಇದ್ದರು, ಒಳ್ಳೆ ರಿಲೇಷನ್ಶಿಪ್ಸ್ ಇತ್ತು. ಅದೆಲ್ಲ ಕೆಲವು ಮುರಿದೋಯ್ತು. ಯಾಕಂದರೆ ನಮ್ಗೆ ಇಷ್ಟೆಲ್ಲ ಬರ್ತಿರುವಾಗ ಇವರೊಂದೆಂಥದ್ದು ನ್ಯೂಸೆನ್ಸ್, ಇದು ಲೋಕಾಯುಕ್ತ ಕೇಸು ಗೀಸು ಅಂತ. ಅದರಿಂದಾಗಿ ಒಂದು ರೀತಿ ಕಂದಕ ವ್ಯಕ್ತ. ನನಗೆ ಬೇಜಾರಿಲ್ಲ, ಯಾಕಂದರೆ ನಾವು ಹೋರಾಡ್ತಿರೋದು ಪ್ರಾಣಿಗಳ ಬಗ್ಗೆ, ಒಂದು ಇಲಾಖೆ ಬಗ್ಗೆ ಅಲ್ಲ. ಆದರೆ ಅದರಿಂದಾಗಿ ಕನ್ಸರ್ವೇಷನ್ ಎಫೆಕ್ಟಿವ್ನೆಸ್ಸು ನಮ್ಮದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು. ಸರ್, ಒಂದು ಅಂದರೆ ನೀವು ಹೇಳಿದ್ರೆ ಹುಲಿ ಉಳಿಸ್ಬೇಕು, ಹುಲಿ ಸಂತತಿ ಜಾಸ್ತಿ ಆಗಬೇಕು ಉದ್ದೇಶದಿಂದ ಭಾಳಷ್ಟು ಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ದಾರೆ. ಕರ್ನಾಟಕದಲ್ಲೂ ಅದು ಅಂದರೆ ಆ ಸಂಖ್ಯೆ ಜಾಸ್ತಿ ಆಯಿತು. ನೀವು ಭಾಳ ಕಡಿಮೆ ಎಲ್ಲೂ ಸಿಗ್ತಾ ಇರಲಿಲ್ಲ ಆ ಥರದ್ದು. ಈಗ ಎಲ್ಲ ಕಡೆಯೂ ಹುಲಿ ಸಂಖ್ಯೆ ಜಾಸ್ತಿ ಆಗಿದೆ, ಪ್ರದೇಶನೂ ಜಾಸ್ತಿ ಆಗಿದೆ, ಸಂಖ್ಯೆಗಳು ಜಾಸ್ತಿ ಆಗ್ಬಿಟ್ಟಿದೆ. ಅಂದರೆ ಈ ನಾಗರಹೊಳೆ ಎಷ್ಟಿತ್ತು ಅದೇ ಪ್ರದೇಶ ಇದೆ, ಧಾರಣ ಸಾಮರ್ಥ್ಯ ಇರ್ಬೋದು, ಅದು ಆ ಒಂದು ಅದರಿಂದಾಗಿ ಸಂಘರ್ಷ ಜಾಸ್ತಿ ಆಗ್ತದೆ. ಹಳ್ಳಿಗೆ ಈ ಬಾರ್ಡ್ರ್ಗಳಲ್ಲೆಲ್ಲ ಹುಲಿ ಕಾಣ್ತಾ ಇರೋದು, ಆ ಥರದ್ದೆಲ್ಲ ಆಗ್ತಾ ಇದೆ ಸರ್. ಸಹಜ ಹುಲಿ ಹೊಡಿತಾ ಇದ್ದಾರೆ, ವಿಷ ಹಾಕ್ತಾ ಇದ್ದಾರೆ. ಇದರಲ್ಲಿ 3 ಭಾಗ ಇದೆ. ಒಂದನೇದಾಗಿ ಹುಲಿ ಗಣತಿ ಬಗ್ಗೆ. ಇವರು ನಾನು ಈ ಸೀಳುದಾರಿ ಗಣತಿ, ಬಲಿಪ್ರಾಣಿಗಳ ಗಣತಿಗೆ ಉತ್ತಮ ವಿಧಾನ ಕಂಡುಹಿಡಿದಿದ್ದೆ. ಇವರು ಪಗ್ಮಾರ್ಕ್ ಸೆನ್ಸಸ್ ಅಂತ ಮಾಡ್ತಾಯಿದ್ರು, ಅದರಲ್ಲಿ ಎಲ್ಲ ತಪ್ಪು ಬರೋದು. ನಾನು 93ನೇ ಇಸ್ವಿಯಲ್ಲಿ ಈ ಕ್ಯಾಮ್ರಾ ಟ್ರ್ಯಾಪ್ಗಳು ಬಂದವು. ನಾನು ಹೇಳಿದ್ದೆ, ಆ ಕ್ಯಾಮ್ರಾ ಟ್ರ್ಯಾಪ್ ನಾನು ಪ್ರಥಮ ಬಾರಿಗೆ ನೋಡಿದ್ದೆ 88ನೇ ಇಸ್ವಿಯಲ್ಲಿ. ಒಂದು 4-5 ತಂದು ಟ್ರಯಲ್ ನೋಡಿದೆ ನಾಗರಹೊಳೆಯಲ್ಲಿ. ಅದರಲ್ಲಿ ಪಕ್ಕಾ ಗುರುತು ಹಿಡಿಬೋದು, ಪಟ್ಟೆ ಎಲ್ಲ ಯೂಸ್ ಮಾಡಿ ಇದನ್ನು ಉಪಯೋಗಿಸು ಅಂಥೇಳಿ ನಾನು 93ನೇ ಇಸ್ವಿಯಿಂದ ನಾಗರಹೊಳೆಯಲ್ಲಿ ಅದನ್ನು ಉಪಯೋಗ ಮಾಡಿ ಶುರು ಮಾಡಿದೆ. ಇದನ್ನು ಉಪಯೋಗಿಸಿ ನಿಮ್ಮ ಈ ಪಗ್ಮಾರ್ಕ್ ಬಿಡಿ ಅಂದರೆ, ಇಲ್ಲ ನಾವು ನಮ್ಮದೇ, ಅದು ನಮ್ಮ ಸರೋಜರಾಜ್ ಚೌಧರಿಯವರು ಕಂಡು ಹಿಡಿದ ವಿಧಾನ. ಅದೊಂದು ಇದು ಎಂಥದ್ದು ಹೇಳ್ತೀರಿ, ರಿಚುವಲ್ ಥರ 4 ವರ್ಷಕ್ಕೆ ಸಲ ಒಂದು ಸಲ ಮಾಡೋದು.
ಅದರಿಂದ ಬರ್ತಿದ್ದದೆಲ್ಲ ಅಸಂಬದ್ಧಗಳು. ಒಳ್ಳೆಯ ವಿಧಾನ ಕೊನೆಗೆ ಏನಾಯ್ತಂದರೆ 2004ರಲ್ಲಿ ಸರಿಸ್ಕಾದಲ್ಲಿ ಹುಲಿಗಳ ಸಂಖ್ಯೆ 0 ಆಯಿತು. ಬೇಟೆಗಾರರು ಬಂದು ಹುಲಿಗಳನ್ನು ಎಲ್ಲ ಕೊಂದುಬಿಟ್ರು. ಇವರು 18-20 ತೋರಿಸ್ತಾ ಇದ್ದರು ಪಗ್ಮಾರ್ಕು. ಆಗ ಅದೊಂದು ದೊಡ್ಡ ಸ್ಕ್ಯಾಂಡಲ್ ಆಗಿ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದರು. ಆ ಟಾಸ್ಕ್ ಫೋರ್ಸು ಅದರಿಂದಲೂ ಸ್ವಲ್ಪ ಹಾನಿ ಆಯಿತು. ಈ ವರ್ಲ್ಡ್ ಬ್ಯಾಂಕ್ ಮಾಡೆಲ್ ಕನ್ಸರ್ವೇಷನನ್ನು ಎಲ್ಲ ಕಡೆ ಹರಡಿ ಅಂತ ಅದು ಮಾಡಿತು. ಆದರೆ ಈ ಗಣತಿ ವಿಧಾನ ಬದಲಾಯಿಸಿ ಅಂತ ಹಾಕಿದರು. ಆದರೆ ಅದು ಸ್ವಲ್ಪ ಮಟ್ಟಿಗೆ ನಾನು ಅಲ್ಲಿದ್ದಿದ್ರೆ ನಾನು ಸ್ಪಷ್ಟವಾಗಿ ಈ ಗಣತಿ ಮಾಡಿ ಅಂತ ಹೇಳಿದ್ದೆ. ಯಾಕಂದರೆ ಈ 15-20 ವರ್ಷ ಮಾಡಿದ ಮೇಲೆ ಹೇಳಿರೋದು. ಅಲ್ಲಿ ಸೈಂಟಿಸ್ಟ್ ಯಾರೋ ಹುಲಿಗಳ ಬಗ್ಗೆ ಅಂತ ಗೊತ್ತಿಲ್ಲದವರೊಬ್ಬರನ್ನು ಕೂರಿಸಿದ್ರು. ಅವರು ಎಲ್ಲರೂ ಸೇರಿ ಒಂದು ಒಳ್ಳೆಯ ವಿಧಾನ ಕಂಡುಹಿಡೀರಿ ಅಂದರು. ಅದು ಕರ್ನಾಟಕದಲ್ಲೂ ಈ ಮಾದರಿಗಳನ್ನೆಲ್ಲ ಅನುಸರಿಸಿದ್ರಲ್ಲ ಸರ್, ಒಂದು ಸ್ವಲ್ಪ ಬರ್ತಾ ಇದ್ದಾರೆ ಈಗೂ ಅದನ್ನೆಲ್ಲ. ಈ ತಪ್ಪು ವಿಧಾನ ಅನುಸರಿಸಲಿಕ್ಕೆ ಶುರು ಮಾಡಿದ್ದು 2006ರಲ್ಲಿ. ಆಗ ಒಂದು ಟ್ರಿಕ್ ಆಯಿತು. ಅಷ್ಟೊತ್ತಿಗೆ ಇವರ ಮೊದಲು 3600ಕ್ಕೆ ಮುಟ್ಟಿತ್ತು ಹುಲಿ ಸಂಖ್ಯೆ ಇವರ ಗಣತಿ. ಅವರಿಗೆ ಆ ಹುಲಿ ಸಾರಿಸ್ಕಾದಲ್ಲಿ ಹುಲಿ ನಾಶ ಆಗಿ ಹೋದಾಗ ಯಾರ ಮೇಲಾದರೂ ದೂರು ಹಾಕಬೇಕಿತ್ತು. ದೂರು ಒಂದು ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಟೈಗರ್ ಮೇಲೆ ಡೈರೆಕ್ಟರ್ ಮೇಲೆ ಹಾಕಬೇಕು, ಇಲ್ಲ ರಾಜಸ್ಥಾನ ಸರ್ಕಾರದ ಮೇಲೆ ದೂರು ಹಾಕಬೇಕು. ರಾಜಸ್ಥಾನ ಸರ್ಕಾರದ ಮೇಲೆ ದೂರು ಹಾಕಿಬಿಟ್ಟು ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಸಸ್ಪೆಂಡ್ ಆದರು. ಪ್ರಾಜೆಕ್ಟ್ ಟೈಗರು ಸೇಫಾಗಿ ಮಾಡಿಕೊಂಡ್ರು. ಆಗ ಅವರು ಈ ಗಣತಿ ವಿಧಾನ ಬದಲಾಯಿಸುವಾಗ ನಾನು ಹೇಳಿದ ನಿಖರ ವಿಧಾನ ಅನುಸರಿಸಲಿಲ್ಲ. ಯಾಕಂದರೆ ಅವರಿಗೆ ಅಡ್ಜಸ್ಟ್ ಮಾಡುವಂಥ ಒಂದು ವಿಧಾನ ಬೇಕಿತ್ತು. 3600 ಇದ್ದ ಹುಲಿ ಸಂಖ್ಯೆಯನ್ನು 2006ರಲ್ಲಿ 1400ಕ್ಕೆ ತಂದಿಟ್ಟರು. ಎಲ್ಲ ರಾಜ್ಯಗಳ ಇದು ಪ್ರಾಜೆಕ್ಟ್ ಟೈಗರ್ ಏರಿಯಾದಲ್ಲಿ ಹುಲಿಗಳು ಚೆನ್ನಾಗಿವೆ, ರಾಜ್ಯಗಳು ಹುಲಿಗಳನ್ನು ನಾಶ ಮಾಡಿದ್ದಾವೆ 1400ಕ್ಕೆ ಅಂತ. ನಾನು ಒಪ್ಪಲಿಲ್ಲ. ನಾನು ಖಂಡಿತವಾಗಿ ಜಗಳ ಆಡಿದೆ. ಜಯರಾಮ್ ರಮೇಶ್ ಅವರಿರಲಿಲ್ಲ, ಆಗ ಬೇರೆ ಯಾರೋ ಇದ್ದರು ಮಂತ್ರಿಗಳು. ಇದೆಲ್ಲ ತಪ್ಪು, ನೀವು ನಿಖರ ವಿಧಾನ ಅನುಸರಿಸದೆ ಆಗೋದಿಲ್ಲ, ನಿಮ್ಮ ಈ ಅಡ್ಜಸ್ಟ್ಮೆಂಟ್ ವಿಧಾನ ಉಪಯೋಗಿಸಬೇಡಿ ಅಂತ ಹೇಳಿದೆ. ಇವತ್ತಿಂದ ನಡೀತಿರೋದು ಆ ಅಡ್ಜಸ್ಟ್ಮೆಂಟ್ ವಿಧಾನವೇ. ಆ ವಿಧಾನವೇ ಫಂಡಮೆಂಟಲಿ ರಾಂಗ್. ಯಾಕಂದರೆ ನೈಸರ್ಗಿಕವಾಗಿ 25% ಹುಲಿಗಳು ವರ್ಷಕ್ಕೆ ಸಾಯ್ತವೆ. ಅದು ನಾವೇನು ಮಾಡುವ ಹಾಗಿಲ್ಲ. ಅದು ಮರಿ ಹಾಕೋದು ಅಷ್ಟು, ಅದರಲ್ಲಿ ಸಾಯೋದು ಅಷ್ಟು. ಆ ಮರಣ ಅದು ನೈಸರ್ಗಿಕ ಬ್ಯಾಲೆನ್ಸ್. ಅದು ಅಷ್ಟಾದರೂ ನಾಶ ಆಗೋದಿಲ್ಲ. ಯಾಕಂದರೆ ಹುಟ್ಟುತ್ತಾ ಇರ್ತೇವೆ, ಸಾಯ್ತಾ ಇರ್ತೇವೆ. ನೀವು 4 ವರ್ಷಕ್ಕೊಮ್ಮೆ ಮಾಡಿದರೆ ಏನು ಒಂದು ಡೇಟಾದಿಂದ ಇನ್ನೊಂದು ಡೇಟಾಕ್ಕೆ ಕನೆಕ್ಷನ್ನೇ ಇಲ್ಲ. 4 ವರ್ಷಕ್ಕೊಮ್ಮೆ ಮಾಡ್ತಾರೆ, ಪ್ರತಿ ವರ್ಷ ಮಾಡಬೇಕು ಇಂಥ. ಅದು ಒಂದು ಎಕ್ಸಾಂಪಲ್. ತುಂಬ ಟೆಕ್ನಿಕಲ್ ಫ್ಲಾಸ್ ಉಂಟು. ಎಲ್ಲ ಕೊನೆಗೆ ಜಯರಾಮ್ ರಮೇಶ್ ಅವರಿರುವಾಗ 2010ನಲ್ಲಿ ಅವರು ಸ್ವಲ್ಪ ಮೊದಲಿಗೆ ಮುಕ್ತವಾಗಿದ್ದರು. ನೋಡಿ, ಇದೆಲ್ಲ ತಪ್ಪುಗಳಿವೆ, ನೀವು ಇದನ್ನು ಇಂಪ್ರೂವ್ ಮಾಡಿ, ಈ ಮಾನಿಟ್ರಿಂಗ್ ಸಿಸ್ಟಮನ್ನು ಬದಲಾಯಿಸಿ. ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ತಪ್ಪು ಮಾಹಿತಿ ಬರ್ತದೆ ಇದರಲ್ಲಿ ಅಂತ. ನೋ ಐ ವಿಲ್ ಹ್ಯಾವ್ ಇಟ್ ಲುಕ್ಡ್ ಇನ್ ಟು ಅಂತೆಲ್ಲ ಹೇಳಿದರು. ನಾವು ಸುಮಾರು ಟೈಮ್ ಸ್ಪೆಂಡ್ ಮಾಡಿ ಅದರ ಬದಲು ಇದು ಮಾಡಿ, ಇದರ ಬದಲು ಅದು ಮಾಡಿ, ಡೀಟೇಲ್ಡ್ ಪ್ರಿಸ್ಕ್ರಿಪ್ಷನ್ ಕೊಟ್ಟೆವು. ಆದರೆ ಅಧಿಕಾರಿಗಳೆಲ್ಲ ಕನ್ವಿನ್ಸ್ ಮಾಡಿದ್ರು ಅವರನ್ನು. ಸರ್, ಅವರು ತುಂಬ ಅಡ್ವಾನ್ಸ್ ಸೈನ್ಸು, ನಮಗೆ ನಮ್ಮದೇ ಇರಲಿ ಅಂದರೆ ಇವರಿಗೆ ಅನುಕೂಲ ಆಗ್ತದೆ ಅದನ್ನು ಹಿಂದೆ ಮೇಲೆ ಕೆಳಗೆ ಮಾಡಲಿಕ್ಕೆ ಬೇಕಾದ ಹಾಗೆ. ಸೊ ಹಾಗಾಗಿ ಇವತ್ತಿನ ಅವರು 2000 ಒಳ್ಳೆ ಚಾನ್ಸ್ ಇದ್ದದ್ದು 2006ರಲ್ಲಿ ಆ ಮಾನಿಟ್ರಿಂಗನ್ನು ಬದಲಾಯಿಸ್ಬೋದಿತ್ತು. ಅದು ಬಿಟ್ಟುಬಿಟ್ರು. ನೀವು ಹೇಳ್ತಿರೋ ಎರಡನೇ ಪ್ರಶ್ನೆ, ನೀವು ಹುಲಿಗಳಿಗೆ ಸಂರಕ್ಷಣೆ ಕೊಟ್ಟ ಕೂಡಲೇ ಸಂಖ್ಯೆ ಜಾಸ್ತಿ ಆಗ್ತದೆ. ಒಂದು ನೈಸರ್ಗಿಕ ನಮ್ಮ ಪರ್ಪಸ್ ಎಂಥದ್ದು, ನಿಸರ್ಗದಲ್ಲಿ ಅದು ನ್ಯಾಚುರಲ್ ಡೆನ್ಸಿಟಿ ಎಷ್ಟಿರ್ತದೋ ಅಷ್ಟನ್ನು ಮೇಂಟೈನ್ ಮಾಡೋದು. ಆ ನ್ಯಾಚುರಲ್ ಡೆನ್ಸಿಟಿ ರಷ್ಯಾದಲ್ಲಿ 100 ಚದರ ಸ್ಕ್ವೇರ್ ಕಿಲೋಮೀಟ್ರಿಗೆ ಒಂದು ಹುಲಿ. ನಮ್ಮಲ್ಲಿ ಅದು 5-10 ಬರ್ತದೆ. ಅದು ಯಾಕಂದರೆ ಬಳಿ ಪ್ರಾಣಿಗಳ ಸಂಖ್ಯೆ ಜಾಸ್ತಿ, ಅದು ವೇರಿ ಆಗ್ತದೆ. ಬಟ್ ಆ ನ್ಯಾಚುರಲ್ ಡೆನ್ಸಿಟಿಯಲ್ಲಿ ನಾವು ಮೇಂಟೈನ್ ಮಾಡಬೇಕು, ನಿಸರ್ಗದತ್ತವಾಗಿ ಉಳಿಸ್ಬೇಕು ಅಂತ ಏನು ಆ ಕಾನ್ಸೆಪ್ಟ್ ಹೋಯಿತು. ಈ ಬಿಗ್ ಬಜೆಟ್ ಸ್ಪೆಂಡಿಂಗ್ ಬಂದ ಕೂಡಲೇ ಆ ಲಂಟಾನ ತೆಗೆಯೋದು, ಅದು ತೆಗೆಯೋದು, ಇದು ತೆಗೆಯೋದು. ಒಂದು ಪಾರ್ಕಿನ ಬಜೆಟನ್ನು 20-30 ಪಾಲು ಇನ್ಕ್ರೀಸ್ ಮಾಡಿದರೆ ಎಲ್ಲೆಲ್ಲಿ ಹೋದರೂ ವಾಟರ್ ಸಪ್ಲೈಸ್ ಇದು ಮಾಡೋದು, ಸೋಲಾರ್ ಪಂಪ್ ಮಾಡೋದು. ಆಗೇನಾಗ್ತದೆ, ಸಾಯುವಂಥ ಹುಲಿ ಮರಿಗಳು ಸಾಯುವುದಿಲ್ಲ. ಒಂದು ಹುಲಿಗೆ 5 ಮರಿ 6 ಮರಿ ದೊಡ್ಡದಾಗ್ತದೆ. ಎಲ್ಲಿ ಹೋಗಬೇಕು, ಜಾಗ ಹೆಚ್ಚಾಗ್ತಾ ಇಲ್ಲ.
ಸೊ ಈ ಕಾನ್ಫ್ಲಿಕ್ಟ್ ಈ ಮೇನ್ ಡ್ರೈವರ್ ಆಫ್ ದ ಕಾನ್ಫ್ಲಿಕ್ಟ್ ಈಸ್ ಈ ಬೇಡದ ಹ್ಯಾಬಿಟ್ಯಾಟ್ ಮಾಡಿಫಿಕೇಷನ್. ನೀವು ಅದನ್ನೆಲ್ಲ ನಿಲ್ಲಿಸಿ ನ್ಯಾಚುರಲ್ ಡೆನ್ಸಿಟಿ ಆಗ 5-6-8 ಹುಲಿಗೆ ಬರ್ತದೆ, 10-15ರಿಂದ. ಬಲಿ ಪ್ರಾಣಿಗಳ ಸಂಖ್ಯೆಯೂ ಅದಕ್ಕೆ ಸಮವಾಗಿರ್ತದೆ. ಅಪರೂಪಕ್ಕೆ ಒಂದೊಂದು ಹುಲಿ ತೊಂದರೆ ಕೊಟ್ಟರೆ ಅದನ್ನು ಗುಂಡು ಹಾಕಿ ಕೊಲ್ಲಿ. ಈಗ ಇದು ಆರ್ಟಿಫಿಷಿಯಲಿ ಕ್ರಿಯೇಟ್ ಮಾಡಿದ್ದಿದ್ದು. ಈ ಕೆಲವು ಪ್ಲೇಸ್ನಲ್ಲಿ ಮಾತ್ರ ಇದೆ ನೋಡಿ, ಇದು ಎಲ್ಲ ಕಡೆ ಇಲ್ಲ. ಈ ಎಲ್ಲೆಲ್ಲಿ ಈ ಮಾಡಿಫಿಕೇಷನ್ ಮಾಡಿ ಬಜೆಟ್ ಸ್ಪೆಂಡ್ ಮಾಡಿ ಹುಲಿಗಳ ಸಂಖ್ಯೆಯನ್ನು 10-15 ಚದರ ಸ್ಕ್ವೇರ್ ಕಿಲೋಮೀಟ್ರಿಗೆ, ಅದು ಅನ್ಯಾಚುರಲ್ ಡೆನ್ಸಿಟಿ. ಅದು ಅಷ್ಟು ಆ ಡೆನ್ಸಿಟಿಯಲ್ಲೇ, ಯಾಕಂದರೆ ಅದನ್ನು ಶ್ರಿಂಕ್ ಮಾಡಲಿಕ್ಕೆ ಆಗೋದಿಲ್ಲ, ಪ್ಯಾಕ್ ಮಾಡಲಿಕ್ಕೆ ಆಗೋದಿಲ್ಲ. ನೈಸರ್ಗಿಕ ವ್ಯವಸ್ಥೆ. ಸೊ ಇದನ್ನೆಲ್ಲ ವೈಜ್ಞಾನಿಕವಾಗಿ ಕಂಪ್ಲೀಟ್ ರಿವ್ಯೂ ಮಾಡಿ ನಾವು ಇಡೀ ಅಪ್ರೋಚನ್ನು ಚೇಂಜ್ ಮಾಡಬೇಕು. ಆದರೆ ಈ ಸಲಹೆಗಳೆಲ್ಲ ಅಪತ್ಯ ಆಗ್ತದೆ, ಯಾಕಂದರೆ ಅದಕ್ಕೆ ವಿಧಾನಗಳು ಬದಲಾಗಬೇಕು. ಮತ್ತು 3ನೇ ಪ್ರಶ್ನೆ ನೀವು ಕೇಳಿರೋದು ಟೂರಿಸಮ್ ಬಗ್ಗೆ. ನಾನು ಖಂಡಿತ ಟೂರಿಸಮ್ ಆಗಿ ಪರವಾಗಿದ್ದೇನೆ. ಯಾಕಂದರೆ ಟೂರಿಸಮ್, ನಾನು 16 ರೂಪಾಯಿಗೆ ರೌಂಡ್ ಹೊಡೆದು ನಾಗರಹೊಳೆಯಲ್ಲಿ ನನಗೆ ಅದು ವನ್ಯಜೀವಿಗಳ ಆಸಕ್ತಿ ಬಂತು. ಅದು ಒಂದು ಮಟ್ಟಿಗೆ ಜನರಿಗೆ ನಿಸರ್ಗದ ಎಕ್ಸ್ಪೋಜರ್ ಕೊಟ್ಟು ಮಕ್ಕಳಿಗಾಗಲಿ ಇವರಿಗೆ ಅದು ಬೇಕದು. ಅದಿಲ್ಲದಿದ್ದರೆ ಜನರಿಗೆ ಅದರ ಬೆಲೆ ಗೊತ್ತಾಗೋದಿಲ್ಲ. ಆದರೆ ಯಾವ ರೀತಿಯ ಟೂರಿಸಮ್ ಬೇಕು, ಅದು ಎಲ್ಲಿರಬೇಕು, ಅದು ಎಷ್ಟು ಸಂಖ್ಯೆಯಲ್ಲಿರಬೇಕು, ಅದು 5 ಸ್ಟಾರ್ ಇರಬೇಕಾ ಅಥವಾ ಇನ್ನೊಂದು ಇರಬೇಕಾ, ಇದೆಲ್ಲ ಪ್ರಶ್ನೆ. ನಾನು ಹುಲಿ ಅಂದರೆ ಈ ಬಂಡೀಪುರದ ಮೇಲ್ಕಾಮನಹಳ್ಳಿ ಗೇಟ್ ಇರ್ಬೋದು, ಈ ನಾಗರಹೊಳೆಯ ದಮ್ಮನಕಟ್ಟೆ ಎಲ್ಲ ಈ ಟೌನ್ಶಿಪ್ಗಳ ಥರ ಆಗಿಬಿಟ್ಟಿದೆ ಸರ್. ಏನು ನಾವಲ್ಲಿ ನೀವು ರಾಜಸ್ಥಾನದೆಲ್ಲ ಉದಾಹರಣೆ ಕೊಟ್ಟರಲ್ಲ, ಆ ಥರ ಒಂದು ಹುಲಿ ಇದೆ ಅಂತಂದರೆ ಕವರ್ ಆಗ್ಬಿಡ ಅಂತ ಆ ಥರದ ಪರಿಸ್ಥಿತಿ ಬರ್ತಾರೆ. ಪ್ಲಸ್ ಅದರ ವಿಷಯ ಎಲ್ಲ ಒಂದು ಮೀಡಿಯಾದವ್ರದ್ದು ತಪ್ಪಿದೆ ಇದರಲ್ಲಿ. ಸುಮ್ಮನೆ ಒಂದೊಂದು ಹುಲಿಗೆ ಹೆಸರಿಡೋದು, ಹನುಮಂತ ಅಂತಲೋ ಇನ್ನೇನೋ ಹೆಸರಿಡೋದು, ಅದಕ್ಕೊಂದು ಕಲ್ಚು, ಇದೆಲ್ಲ ಅಸಂಬದ್ಧಗಳಿದು. ನಿಮ್ಮ ಡೇಟಾ ಬೇಸ್ ಇದ್ದರೆ ನಿಮ್ಮ ಹತ್ರ ಅದರ ನಂಬರ್ ಉಂಟು ಹುಲಿದ್ದು, ಅದಕ್ಕೆ ಪುನಃ ಹೆಸರಿಡೋದೆಂತ, ಅದಕ್ಕೆ ನೀವು ಅದರ ನಂಬರ್ ಹೇಳಿ. ಸೊ ಒಂದು ಆ ಕಲ್ಟ್ ಅರೌಂಡ್ ಇಂಡಿವಿಜುವಲ್ ಟೈಗರ್ಸ್, ಮತ್ತು ಈ ಆ್ಯನಿಮಲ್ ವೆಲ್ಫೇರ್ ಅಂತ ಒಂದು ಫಿಲಾಸಫಿ ಇದೆ. ಈಗ ಬೆಂಗಳೂರಿನಲ್ಲಿ 3.5 ಲಕ್ಷ ನಾಯಿ ಉಂಟು. ಅದು ಬಡ ಲೇಬರರ್ಸ್ ಮಕ್ಕಳನ್ನು ಹಿಡಿದು ತಿಂತವೆ, ಮನುಷ್ಯರನ್ನು ನಾಯಿಗಳು ಹಿಡಿದು ತಿಂತವೆ. ಹುಲಿಗಳಿಗಿಂತ ಹೆಚ್ಚು ಬೀದಿ ನಾಯಿಗಳು ಮನುಷ್ಯರು ಕೊಲ್ತವೆ ಭಾರತದಲ್ಲಿ. ಅದನ್ನು ಮುಟ್ಟಬಾರ್ದು ನಾವು, ಪ್ರಾಣಿ ಪ್ರೇಮಿಗಳು ಅಂತ. ಹಾಗೆ ಈ ಪ್ರಾಣಿ ಪ್ರೇಮಿಗಳದ್ದು ವಿಪರೀತಗಳಿದೆ. ಯವತ್ಮಾಳ್ ಡಿಸ್ಟ್ರಿಕ್ಟ್ನಲ್ಲಿ ಒಂದು ಹುಲಿ 13 ಜನರನ್ನು ಹಿಡಿದಿದೆ, ಶಾಲೆ ಮಕ್ಕಳನ್ನು ಹಿಡಿತಾ ಉಂಟು. ಅದನ್ನು ಗುಂಡಿಕ್ಕಿ ಕೊಲ್ಲಬಾರ್ದು ಅಂತ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿ ತಡೀತಾರೆ. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಮನುಷ್ಯನ ಹಿತವನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು, ವೈಲ್ಡ್ ಲೈಫ್ ಹಿತವನ್ನು ಬ್ಯಾಲೆನ್ಸ್ ಮಾಡಬೇಕು. ಮತ್ತು ಅಭಿವೃದ್ಧಿಯೇ ಬೇಡ, ಏನೂ ಬೇಡ. ಹಾಗಾದರೆ ಈಗ ಅಗ್ರಿಕಲ್ಚರ್ ಆಗಲಿ ಇದೆಲ್ಲ ಅಭಿವೃದ್ಧಿ ಆಗದಿದ್ದರೆ ಇನ್ನು ಕಾಡು ಕ್ಲಿಯರ್ ಮಾಡಬೇಕು. ಈಗ ಬಿಗ್ಗೆಸ್ಟ್ ರೀಸನ್ ಫಾರೆಸ್ಟ್ ಇಂಡಿಯಾದಲ್ಲಿಲ್ಲ. ಇಂಡಿಪೆಂಡೆನ್ಸಿಗೆ ಕಂಪೇರ್ ಮಾಡಿದರೆ 50% ಫಾರೆಸ್ಟ್ ಹೋಗಿರೋದು ಯಾವುದಕ್ಕೆ? ಕೃಷಿಗೆ, ಕೃಷಿಯ ವಿಸ್ತರಣೆಗೆ. ಈ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ಸ್ನಲ್ಲಿ ಅದರಲ್ಲಿ ಹೋದದ್ದು ಇಂಡಸ್ಟ್ರಿಗೆ ನೀವು ಕೊಟ್ಟದ್ರ 8 ಪಾಲು ಫಾರೆಸ್ಟ್ ರೈಟ್ ಆ್ಯಕ್ಟ್ನಲ್ಲಿ ಕೊಟ್ಟಿದ್ದೀರಿ. ನೀವು ಅದನ್ನೆಲ್ಲ ಮಾತಾಡೋದಿಲ್ಲ. ಫೋಕಸ್ ಮಾಡಿ ಹ್ಯಾಬಿಟ್ಯಾಟ್ ಉಳಿಸಿ. ಪಶ್ಚಿಮ ಘಟ್ಟಗಳು ವ್ಯಾಲ್ಯೂಬಲ್, ಅಲ್ಲಿ ಹೋಗಿ ಈ ಪ್ರಾಜೆಕ್ಟ್ ಬೇಕಾ? ಈಗ ನಾನು ನಮ್ಮ ತಂದೆಯವರೊಟ್ಟಿಗೆ ಜಗಳ ಆಡಿದ್ದೆ. ಈಗ ಕೈಗಾದಲ್ಲಿ 6 ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ 1200 ಮೆಗಾವಾಟ್ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನೂ ಯೂನಿಟ್ಸ್ ಹಾಕಿದರೆ 3000 ಮೆಗಾವಾಟ್ ನ್ಯೂಕ್ಲಿಯರ್ ಪವರ್ ಪ್ರೊಡ್ಯೂಸ್ ಮಾಡ್ಬೋದು. ಅಷ್ಟೇ ಪವರ್ ಜನ್ರೇಟ್ ಮಾಡಬೇಕಾದ್ರೆ ನೀವು 5000 ಸ್ಕ್ವೇರ್ ಕಿಲೋಮೀಟ್ರ್ ಫಾರೆಸ್ಟ್ ಮುಳುಗಿಸ್ಬೇಕಾಗ್ತದೆ. ಅಥವಾ ಇನ್ಯಾವುದೋ ಲಕ್ಷಾಂತರ ಎಕರೆ ಈ ಬಸ್ಟರ್ಡ್ ಎಲ್ಲ ಎಕ್ಸ್ಟಿಂಕ್ಟ್ ಆಗ್ತಾ ಉಂಟು ಸೋಲಾರ್ ಅಂತ ಹೇಳಿಕೊಂಡು. ಸೊ ಇದನ್ನೆಲ್ಲ ನಾವು ಒಟ್ಟು ಬ್ಯಾಲೆನ್ಸ್ ಮಾಡಬೇಕು. ಅಭಿವೃದ್ಧಿಯೂ ಬೇಕು, ಸಂರಕ್ಷಣೆ ಬೇಕು, ಆದರೆ ಎಲ್ಲದಕ್ಕೂ ವಿಜ್ಞಾನದ ತಳಹದಿ ಬೇಕು. ಇಮೋಷನ್ನಲ್ಲಿ ನಾವು ಆ್ಯಕ್ಟ್ ಮಾಡಿದರೆ ಯಾವುದಕ್ಕೂ ಪರಿಹಾರ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಹುಲಿ ದಿನಾಚರಣೆಯ ಹಿನ್ನೆಲೆಯಲ್ಲಿ ತಜ್ಞರಾಗಿರುವಂಥ ಡಾಕ್ಟರ್ ಉಲ್ಲಾಸ್ ಕಾರಂತ್ ಅವರು ಅರಣ್ಯ ಸಂರಕ್ಷಣೆ ಇರ್ಬೋದು, ನೈಸರ್ಗಿಕರ ಮಹತ್ವ ಮತ್ತು ನಾವು ಹೇಗೆ ನಮ್ಮ ನಡವಳಿಕೆ ಇರಬೇಕು ಅನ್ನೋದನ್ನ ಬಹಳ ವಿಸ್ತೃತವಾಗಿ ನಮ್ಮೊಂದಿಗೆ ಚರ್ಚಿಸಿದ್ದಾರೆ. ಭಾಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಇದೇ ರೀತಿ ಪ್ರಜಾವಾಣಿಯ ಸಂವಾದಗಳನ್ನು ನೋಡ್ತಾ ಇರಿ. ಧನ್ಯವಾದ.